ನೀನು ಕಷ್ಟಪಟ್ಟು ಆಚೆ ಹಿಂಗೆ ಪ್ರಾರ್ಥನಾ ಪದ್ಧತಿ ಓದಿರುತ್ತೆ. ವಂದೇ ಮುಕುಂದಮರವಿಂದದಳಾಯತಾಕ್ಷಂ ವಂದೇ ವಂದೇ ಮುಕುಂದಮರವಿಂದದಳಾಯತಾಕ್ಷಂ ಕುಂದೇಂದುಶಂಖದಶನಂ ಶಿಶುಗೋಪವೇಶಂ ವಂದೇ 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 ಇಂದ್ರಾದಿದೇವಗಣವಂದಿತ ಪಾದಪೀಠಂ ಇಂದ್ರಾದಿದೇವಗಣವಂದಿತ ಪಾದಪೀಠಂ ವೃಂದಾವನಾಲಯಮಗಂ ವಸುದೇವಸೂನುಂ ವಂದೇ 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 ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ವರಮೌಕ್ತಿಕಂ ಕರತಲೆ ವೇಣುಃ करे कंकणं सर्वांगे हरिचंदनं सुविमलं कंठे च मुक्तावली गोपस्त्री परिवेष्टितो विजयते गोपालचूडामणिः गोपस्त्री परिवेष्टितो विजयते गोपाल चूडामणिः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सदा वेद्यं वास्तवमत्र वस्तु शिवदम् तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते कृतिभिः शुश्रूषुभिः तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं
रसमालयं पिबत भागवतं रसमालयं मुहुरगो रसिकाः भुवि भावुकाः पिबत भागवतं रसमालयं मुहुरगो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातराजुगाव यं प्रव्रजन्तमनुपेतमपेतकृत्यं द्वैपायनो विरहकातर जुगाव पुत्रेति तनयेति सुतेति पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि तं सर्वभूतहृदयं शुकमानतोऽस्मि तन्मनस्काः तदालापाः तद्विचेष्टाः तदात्मिकाः तन्मनस्कास्तदालापास्तद्विचेष्टास्तदात्मिकाः तद्गुणानेव गायन्त्यो नात्मागाराणि सस्मरुः तद्गुणानेव गायन्त्यो नात्मागाराणि सस्मरुः अदृश्योऽपि स्वभक्तानां दृश्यो भवति यः सदा अचिन्त्य महिमानं तम् आश्रये अभीष्ट सिद्धये ಪರಮಾತ್ಮನು ಸಕಲ ಭೂತಗಳ ಹೃದಯದಲ್ಲಿ ವಾಸ ಮಾಡಿ ತನ್ನ ಪ್ರೇಮವನ್ನ ಪರಮ ಪ್ರೇಮವನ್ನ ಎಲ್ಲ ಜೀವರಿಗೂ ಕೊಟ್ಟ. ಆ ಪರಮಾತ್ಮನ ಪ್ರೇಮವನ್ನ ನಾವು ಜೀವನದಲ್ಲಿ ಅನುಭವಿಸಬೇಕು ಅಂತ ಹೇಳಿ ಆ ಭಗವಂತ ತಾನೇ ಮುಂದೆ ಒಳಗೆ ಮಧ್ಯೆ ಎಲ್ಲೆಲ್ಲೂ ತುಂಬಿದ್ದಾನೆ. ಅಂಥ ಪರಮಾತ್ಮನ ಪ್ರೇಮವನ್ನ ಕಾಣುವಂತ ಹಂಬಲ ಜೀವರದು. ಅವರನ್ನೇ ನಾವು ಇವತ್ತು ಗೋಪಿಕಾಸ್ತ್ರೀಯರು ಅಂತ ಕರಿತೀವಿ. ಆ ಗೋಪಿಕಾಸ್ತ್ರೀಯರಿಗೆ ಪರಮಾತ್ಮನ ಪ್ರೇಮವನ್ನು ಕಂಡ ಮೇಲೆ ಪ್ರಪಂಚದಲ್ಲಿ ಎಲ್ಲವೂ ಸುಂದರ, ಅವರು ಸುಂದರರೇ. ಯಾರು ಪ್ರೀತಿಸ್ತಾನೋ ಪ್ರೀತಿಸೋನು ಸುಂದರನಾಗಿರ್ತಾನೆ, ಪ್ರೀತಿಸಿಕೊಂಡ ವಸ್ತುವು ಸುಂದರವಾಗಿರುತ್ತೆ. ಇದು ಯಾವುದು ಸುಂದರ ಅಲ್ಲ, ಪ್ರೇಮ ಒಂದೇ ಜಗತ್ತಿನಲ್ಲಿ ಅತ್ಯಂತ ಸುಂದರ. ಅಂಥ ಸುಂದರನಾದ ಪರಮಾತ್ಮ ವಿಶ್ವಕಾಲನಾಗಿ ನಿಂತಾಗ ಅವರಿಗೆ ಎಲ್ಲವೂ ಉಪದೇಶ ಕೊಡುವಂತಹ ವಸ್ತುಗಳೇ. ಪ್ರಪಂಚದಲ್ಲಿ ಎಲ್ಲವೂ ಗುರುಗಳೇ, ಎಲ್ಲವೂ ಜ್ಞಾನವನ್ನು ಕೊಡುತ್ತೆ. ಹೀಗೆ ಆ ಗೋಪಿಕಾಸ್ತ್ರೀಯರಿಗೆ ಆ ಪರಮಾತ್ಮನ ಪ್ರೇಮದಿಂದ ಪ್ರಪಂಚವೆಲ್ಲ ಜ್ಞಾನವನ್ನು ಕೊಡ್ತು, ಪ್ರಪಂಚವೆಲ್ಲ ಪ್ರೇಮವನ್ನು ಕೊಡ್ತು. ಅದು ಎಂಥ ಭಾಗ್ಯ ಬರೋದು ಅಂದರೆ ಮಾತೇ ಆಡಿಲ್ಲ, ಮೌನವಾದಂಥ ಒಂದು ದೃಶ್ಯ ಪರಮಾತ್ಮನಿಗೂ ಗೋಪಿಕಾಸ್ತ್ರೀಯರಿಗೂ. ಮಾತಿಲ್ಲದೆ ಎಲ್ಲವನ್ನೂ ತಿಳಿದರು, ಎಲ್ಲವನ್ನೂ ಪ್ರೀತಿಸಿದರು. ಪ್ರಕೃತಿಯೂ ಹಾಗೇ ಇದೆ, ಮಾತಿಲ್ಲದೆ ಎಲ್ಲರಿಗೂ ಉಪದೇಶ ಮಾಡ್ತಾ ಇದೆ. ಮಾತಾಡೋ ವ್ಯವಸ್ಥೆ ನಮ್ಮದು. ನಾವು ಹೇಳ್ತೀವಿ ಬಾಯಲ್ಲಿ ತುಂಬ ಪ್ರೀತಿಸ್ತೀವಿ ಅಂತ, ಬರೀ ಸುಳ್ಳೆ. ನಮ್ಮ ಪ್ರೇಮವೆಲ್ಲ ಬರೆಯ ಸ್ವಾರ್ಥ ರೂಪವಾದ ಪ್ರೇಮ. ಇಂಥ ಪ್ರೇಮವನ್ನು, ಭಗವಂತನ ಪ್ರೇಮವನ್ನು ಜೀವನದಲ್ಲಿ ಅನುಭವಿಸಿ ಅದನ್ನು ಕಂಡು ಅದನ್ನು ಈಗ ಅವರು ತಮ್ಮ ಗೀತೆಯಲ್ಲಿ ಹಾಡ್ತಾ ಇದ್ದಾರೆ, ಗೋಪಿಕಾ ಗೀತೆ ಅಂತ. ಇದನ್ನು ಜೀವ ಪರಮಾತ್ಮರ ಐಕ್ಯ ಅಂತೂ ಕರೀತಾರೆ, ಪ್ರಕೃತಿ ಪುರುಷರ ಐಕ್ಯ ಅಂತೂ ಕರೀತಾರೆ, ಇಬ್ಬರು ಪ್ರಣಯಿಗಳ ಅತ್ಯಂತ ಪ್ರೇಮಿಗಳ ಸಮಾಗಮ ಅಂತೂ ಕರೀತಾರೆ. ವ್ಯಕ್ತಿಗಳಾಗಿ ಸೇರಿದರೂ ಪರಮಾತ್ಮನಲ್ಲಿ ಏನು ತಪ್ಪಿಲ್ಲ,
ಪ್ರಕೃತಿಯ ಜೊತೆಯಲ್ಲಿ ಪರಮಾತ್ಮನಲ್ಲಿ ಬೆರೆತರೂ ಅದೇನು ತಪ್ಪಿಲ್ಲ. ಅಖಂಡ ವಿಶ್ವವನ್ನೇ ಅಂತರದಲ್ಲಿ ಇಟ್ಕೊಂಡು ಹೃದಯದಲ್ಲಿ ಆ ಪರಮಾತ್ಮನಲ್ಲಿ ಬೆರೆತರೂ ತಪ್ಪಿಲ್ಲ. ಹಾಗೆ ತನ್ಮನಸ್ಕಾ ತದಾಲಾಪಾಹ ತದ್ವಿಚೇಷ್ಟಾ ತದಾತ್ಮಿಕಾ ತದ್ಗುಣಾನೇವ ಗಾಯಂತ್ಯಃ ನಾತ್ಮಾಗಾರಾಣಿ ಸಸ್ಮರುಹು ಅಂತ ಈ ಈ ಈ ಶ್ಲೋಕವನ್ನು ಜ್ಞಾನಪ್ರಸೂನರು ಹೇಳ್ತಾ ಇದ್ದಾಗಲೇ ಕಣ್ಣಲ್ಲಿ ನೀರು ಸೂಸುವರು. ಅವರ ಭಾಗ್ಯ ಎಂಥದ್ದು! ಗೋಪಿಕಾಸ್ತ್ರೀಯರ ಭಾಗ್ಯ ಅಂದರೆ ಪರಮಾತ್ಮನಲ್ಲೇ ಮನಸ್ಸು, ಅವನದೇ ಮಾತುಗಳು, ಅವನದೇ ಚೇಷ್ಟೆಗಳು, ಅವನದೇ ಸ್ವರೂಪ, ಅವನೇ ನಾನು ಅನ್ನೋದು ಬೇರೆ ಇಲ್ಲ. ಹಾಗೆ ಅವನ ಗುಣಗಳನ್ನು ಹಾಡ್ತಾ ಹಾಡ್ತಾ ಅವರೆಲ್ಲ ತಾವಿದ್ದೀವಿ, ನಮ್ಮ ಮನೆ ಇದೆ, ನಮ್ಮವರಿದ್ದಾರೆ ಅಷ್ಟನ್ನೂ ಮರೆತರು ಅನ್ನೋ ಒಂದು ಶ್ಲೋಕದಲ್ಲಿ ಮುಂದೆ ಅವರ ಹಾಡನ್ನು ಪ್ರಾರಂಭ ಮಾಡ್ತಾರೆ. ಗೋಪಿಕಾ ಗೀತೆ ಇದೆಯಲ್ಲ, ನಿಜವಾದ ಪ್ರೇಮದ ಅಭಿವ್ಯಕ್ತಿ. ಪ್ರೇಮವನ್ನು ಪ್ರೀತಿಸೋಕ್ಕೂ ಬರಬೇಕು, ಅದನ್ನು ತೋರಿಸೋಕ್ಕೂ ಬರಬೇಕು. ಹೇಗೆ ತೋರಿಸಿದರೆ ಯಾರಿಗೂ ನೋವಾಗಲ್ವೋ, ಹೇಗೆ ತೋರಿಸಿದರೆ ನಮ್ಮ ನಿಜವಾದ ಒಂದು ಪ್ರೇಮದ ಅಭಿವ್ಯಕ್ತಿ ಆಗುತ್ತೋ ಆ ಪ್ರೇಮವನ್ನು ತೋರಿಸೋ ಕ್ರಮ ನೋಡಿ ಏನು ಚೆನ್ನಾಗಿದೆ ಅಂದರೆ, ನಾನು ವ್ಯಾಖ್ಯಾನ ಮಾಡೋದು ಸ್ವಲ್ಪ ನಿಮ್ಗೆ ಅರ್ಥವಾದರೆ ಹೃದಯದಲ್ಲಿ ನೀವೇ ಅನುಭವದಿಂದ ತಿಳ್ಕೋಬೇಕೆ ಹೊರತು ಪೂರ್ತಿ ಆಗೋಲ್ಲ. ಸ್ವಲ್ಪ ಯಥಾಶಕ್ತಿ ನಿಮಗೆ ದಾರಿಯನ್ನು ತೋರಿಸ್ತಾನೆ, ಮುಂದೆ ನೀವು ಅನುಭವಿಸಿ. ತುಂಬ ಚೆನ್ನಾಗಿ ಓದ್ತಾರೆ, ಓದೋದ್ರಲ್ಲೂ ಅದ್ಭುತ. ಅವರ ಹೃದಯವೂ ಅಷ್ಟು ಚೆನ್ನಾಗಿದೆ, ಕಂಠವನ್ನು ಕೊಟ್ಟಿದ್ದಾರೆ, ಸಾಹಿತ್ಯ ಜ್ಞಾನವೂ ಇದೆ, ಬಹಳ ಅದ್ಭುತವಾಗಿ ಓದ್ತಾರೆ. ಗೋಪಿಕಾ ಗೀತೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಜಯತಿ ತೇಧಿಕಂ ಕೃಷ್ಣ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಶಶ್ವದತ್ರಹಿ. ಜಯತಿ ತೇಧಿಕಂ ಕೃಷ್ಣ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಶಶ್ವದತ್ರಹಿ. ದಯಿತ ದೃಶ್ಯತಾಂ ದಿಕ್ಷುತಾವಗಾಗ. ದಯಿತ ದೃಶ್ಯತಾಂ ಕೃಷ್ಣ ದಿಕ್ಷುತಾವಗಾಗ. ತ್ವಯಿ ಧೃತಾಸವಗ ತ್ವಾಂ ವಿಚಿನ್ವತೆ. ತ್ವಯಿ ಧೃತಾಸವಸ್ತ್ವಾಂ ವಿಚಿನ್ವತೆ. ನೀನು ನಮ್ಮ ಗೋಕುಲದಲ್ಲಿ ಅವತಾರ ಮಾಡಿದೆ. ಗೋಕುಲವೇ ಸರ್ವಮಾನ್ಯವಾಯಿತು, ಸರ್ವೋತ್ತಮವಾದ ಸ್ಥಾನ ಪ್ರಪಂಚದಲ್ಲಿ ನಂದ ಗೋಕುಲ, ಅದಕ್ಕಿಂತ ಶ್ರೇಷ್ಠ ಇಲ್ಲ ಅಂತಾಯಿತು. ನಿನ್ನ ಅವತಾರದ ಜಾಗವೇ ಅಷ್ಟು ಶ್ರೇಷ್ಠವಾದರೆ ನಿನ್ನ ಮಹಿಮೆ ಏನು ಹೇಳೋಕ್ಕಾಗತ್ತೆ. ಜಯತಿ ತೇಧಿಕಂ ಜನ್ಮನ ಮೃಗ. ಆ ಚಂಚಲೆಯಾದ ಲಕ್ಷ್ಮಿ ಇದ್ದಲ್ಲ, ಒಂದು ಕೈಯಿಂದ ಒಂದು ಓಡಿ ಹೋಗ್ತಾಳಲ್ಲ, ಅವಳು ಈ ನಿರಂತರವಾಗಿ ಇಲ್ಲಿ ವಾಸ ಮಾಡ್ತಾ ಇದ್ಲು. ನಿನ್ನ ಮೇಲಿನ ಪ್ರೇಮ ಎಷ್ಟಿದೆ ಅಂದರೆ, ಆ ಲಕ್ಷ್ಮಿ ತನ್ನ ಪರಿವಾರ ಸಹಿತಳಾಗಿ ಯಾವತ್ತಿಗೂ ನಾನು ಇಲ್ಲೇ ನೆಲೆಸ್ತೀನಿ ಅಂತೇಳಿ ನಂದ ಗೋಕುಲದಲ್ಲಿ ಶ್ರಯತೆ ಇಂದಿರಾ ಶಶ್ವದತ್ರೈ. ಅವಳ ಚಾಂಚಲ್ಯ ಹೋಯಿತು, ಅವಳು ನಮ್ಮ ಜೊತೆಯಲ್ಲಿದ್ದಾಳೆ. ನಮಗೆ ಪ್ರಪಂಚದ ಯಾವ ಕೊರತೆಯೂ ಇಲ್ಲ. ಅಂದರೆ ಪರಮಾತ್ಮನ ಪ್ರೇಮದಲ್ಲಿ ಮುಳುಗಿದವರಿಗೆ ಈ ಪ್ರಾಪಂಚಿಕವಾದ ಯಾವ ಕೊರತೆಯೂ ಬರೋದೇ ಇಲ್ಲ, ಯಾವ ದುಃಖವೂ ಬರೋಲ್ಲ, ಯಾವ ಕಷ್ಟವೂ ಬರೋದಿಲ್ಲ. ದಯಿತ ದೃಶ್ಯತ, ನೀನು ಪ್ರಿಯತಮ, ಪ್ರಾಣಕ್ಕಿಂತ ಹೆಚ್ಚು ಪ್ರಾಣೇಶ್ವರ ನೀನು. ಒಂದ್ಸಲ ನೋಡು, ಬಂದು ನೋಡು, ನಿಮ್ಮವರೇ ಇಲ್ಲಿರೋರು. ಇಲ್ಲಿ ನಿನ್ನವರು ಅನ್ನೋ ಶಬ್ದಕ್ಕೆ ನಿನಗೆ ಒಪ್ಪಿಸಿದವರು, ನೀನು ನನ್ನವರು ಮಾಡಿಕೊಂಡವರಲ್ಲ, ನಮ್ಮತನವನ್ನು ಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡವರೇ ಇಲ್ಲಿರೋರು ಅಂತ ಅವ್ರು ಹೇಳುವಾಗ, ನಾನಿಲ್ಲ, ನಿನ್ನವರೇ, ನಿಮಗೇ ಸೇರಿದವರು ಅಂತ. ಪ್ರೇಮಕ್ಕೆ ಎರಡು ಭಾಗ ಇದೆ, ನಿಮ್ಮವನು ನಾನು, ನೀನೇ ನಾನು ಅಂತ. ನೀನೇ ನಾನು ಅಂತ ಬರಬೇಕಾದ್ರೆ ಜ್ಞಾನದ ಕೊನೆಗೆ ಹೋಗಬೇಕು. ವೇದ ಅಹಂ ಬ್ರಹ್ಮಾಸ್ಮಿ ಹೋಗ್ತಾರಲ್ಲ, ಅವರು ಪರಮಾತ್ಮನೇ ನಾನು, ನಾನೇ ಇಲ್ಲ ಅಂತ ಅವರ ಅನುಭವದಲ್ಲಿ ತಿಳ್ಕೊತಾರೆ. ಇನ್ನು ಭಕ್ತಿಯಲ್ಲಿದ್ದಾಗ ನಾವೆಲ್ಲ ನಿನ್ನವರೇ, ನಿನಗೇ ಸೇರಿದವರು, ನಮ್ಮದೆಲ್ಲವೂ ನಿನ್ನದೇ, ನಮ್ಮದೇನೂ ಇಲ್ಲ ಅನ್ನುವಂಥ ಒಂದು ಭಾವ ಅವರಲ್ಲಿದೆ. ದೃಶ್ಯತಾಂ ದಿಕ್ಷು ತಾವಕ, ದಿಕ್ಕುಗಳಲ್ಲಿ ನಿನ್ನವರೇ ಅಂತ. ಇಲ್ಲಿ ದಿಕ್ಕುಗಳು ನಿನ್ನವರು ಅನ್ನೋ ಶಬ್ದದಲ್ಲಿ ಆ ಪ್ರಕೃತಿ, ಅಲ್ಲಿರೋ ಗೋಪಿಕಾಸ್ತ್ರೀಯರು, ಅಷ್ಟು ಪ್ರಪಂಚವು ನಿನ್ನದೇ. ನಮ್ಮ ವೇದಾಂತಲ್ಲಿ ಹೇಳ್ತೀವಿ, ಈ ಅಖಂಡ ಪ್ರಪಂಚ ಪರಮಾತ್ಮನಿಗೆ ಸೇರಿದ್ದು. ನಾವೆಲ್ಲ ನಮ್ದು ಅಂತ ಹೇಳ್ಕೋತೀವಲ್ಲ, ಇನ್ನೊಬ್ಬರಿಗೆ ಸೇರಿದ್ದಲ್ಲಿ ನಮ್ದು ಒಂದು ಅಂದ್ಕೊಳ್ಳುವಾಗ ನಮ್ಮ ಮನಸ್ಸಲ್ಲಿ ಅಳಿಕಿರ್ಬೇಕಲ್ವಾ, ಹೆಮ್ಮೆ. ಕದ್ದು ಕಳ್ಳ ನಂದು, ಏನು ನಿಂದು, ಏನ್ರಿ ನಿಮ್ದು? ಆ ಪರಮಾತ್ಮನೇನಾದರೂ ನಂದು ಅಂತ ಏನಾದರೂ ಇಟ್ಕೊಂಡಿದ್ರೆ ನಿಮ್ಗೆ ಇಷ್ಟಾದರೂ ನಿಂದು ಅಂತ ಉಳಿತಿತ್ತ. ಆದರೂ ನಮ್ಮದು
ಹೆಗ್ಗಳಿಗೆ ನೋಡಬೇಕು, ಏನೋ ಇದರಿಂದಲೇ ತಂದುಬಿಟ್ಟಿದೀವೋ ಏನೋ ಅಂತ. ಹೀಗೆ ದಿಕ್ಷು ತಾವಕಾಹ ತ್ವಯಿ ಧೃತಾಸವ, ಅಷ್ಟೂ ಜನ ನಿನ್ನಲ್ಲಿ ಪ್ರಾಣ ಇಟ್ಟಿದ್ದಾರೆ ಕೃಷ್ಣ, ನೀನು ಬರದೆ ಹೋದರೆ ನಾವು ಬದುಕೋಲ್ಲ. ದಿಕ್ಷು ತಾವಕಾಹ ತ್ವಯಿ ಧೃತಾಸವ ತ್ವಾಂ ವಿಚಿನ್ವತೆ, ಈ ಪದಗಳಲ್ಲಿ ನಿನ್ನನ್ನೇ ಹುಡುಕ್ತಾ ಇದ್ದಾರೆ ಅಂದರೆ ನಿನ್ನ ಸ್ವರೂಪವನ್ನೇ ನೋಡಬೇಕು ಅಂತ ಎಲ್ಲರೂ ಜಗತ್ತಿನಲ್ಲಿ ಎಲ್ಲರೂ ಪ್ರೇಮಕ್ಕೆ ಒಂದು ಆಧಾರ ಸಿಗತ್ತಾ, ನಾನು ಪ್ರೇಮ ಇಟ್ಟು ಅದರ ಸಂತೋಷ ಪಡ್ತೀನ ಅಂತ. ಅದೇ ನಮ್ಮ ಇಂದ್ರಿಯ ದೃಷ್ಟಿಯಲ್ಲೂ ಮನಸ್ಸಿನಲ್ಲೂ ಇರೋದು. ಆದರೆ ಮೋಹ ಬಂದ್ಬಿಡುತ್ತೆ, ಆ ತೋರೋ ರೂಪದಲ್ಲಿ ಪ್ರೇಮ ಇಟ್ಟು ದಾರಿ ತಪ್ಪಿಡ್ತೀವಿ. ಪರಮಾತ್ಮನನ್ನು ಅರಿಯಬೇಕಾದ್ರೆ ಅವನಿಗೆ ಅಂಥ ಆಳವಾದ ಪ್ರೇಮ ಪರಮಾತ್ಮನಲ್ಲೂ ಬರಬೇಕು, ಗುರುಗಳಲ್ಲೂ ಇರಬೇಕು, ಅವನ ಅನುಭವವನ್ನು ನೋಡ್ಕೋಬೇಕು. ಅವರಿಗೆ ಮಾತ್ರ ಗೊತ್ತಾಗೋದು, ಬಾಕಿಯವರಿಗೆ ಗೊತ್ತಾಗಲ್ಲ. ಆದರೆ ತ್ವಯಿ ಧೃತಾಸವ ತ್ವಾಂ ವಿಚಿನ್ಮತೆ, ನಿನ್ನಲ್ಲೇ ಪ್ರಾಣ ಇಟ್ಟವರು ನಿನ್ನನ್ನೇ ಹುಡ್ಕೊತಾ ಇದ್ದಾರೆ, ನಿನ್ನನ್ನು ಕಂಡ್ಕೋತಾರೆ. ಈಗ ನಾವು ನಿಮ್ಮನ್ನು ಹುಡುಕ್ತಾ ಇದ್ದೀವಿ, ನಿನಗಾಗಿ ಬಂದಿದ್ದೀವಿ, ನೀನು ಬರಬೇಕು. ಎಲ್ಲಿಗೆ? ನಾವು ಈ ಜಾಗಕ್ಕೆ ಬರಬೇಕು. ನೀನೀಗ ಎಲ್ಲೆಲ್ಲೂ ಇರೋ ನೀನು. ಅದಕ್ಕೆ ಅದೃಶ್ಯನಾದವನು ಭಕ್ತರ ಪ್ರೇಮಕ್ಕೆ ದೃಶ್ಯನಾಗಿ ಬರುವವನು ಅಂತ. ಯಾವುದೇ ವಸ್ತುವು ತನ್ನ ಸ್ವರೂಪವನ್ನು ಬದಲಾಯಿಸ್ಕೊಳ್ಳಲ್ಲ. ನೀವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಅಗ್ನಿ ಬಿಸಿನೇ, ನೀವು ಐಸೋ ಅಂತ ಪ್ರಾರ್ಥನೆ ಮಾಡಿ ಮುಟ್ಟಿದ್ರು ಸುಟ್ಟೇ ಬಿಡುತ್ತೆ. ಸ್ವಭಾವವನ್ನು ಬದಲಾಯಿಸ್ಕೊಳ್ಳೋ ವಸ್ತು ಪ್ರಪಂಚದಲ್ಲಿ ಇಲ್ಲ, ಒಬ್ಬನೇ ಒಬ್ಬ. ಅದೃಶ್ಯನಾಗಿದ್ದವನು, ಹೃದಯದಲ್ಲಿದ್ದವನು. ಭಕ್ತರು ಯಾವ ರೂಪ ಕರೆದರೂ ಬರ್ತೀನಿ ಇಂದ, ಯಾಕಂದ್ರೆ ಅವರು ಯಾವ ರೂಪದಲ್ಲೂ ಅಭಿಮಾನವಿಲ್ಲ. ಮತ್ಸ್ಯಾವತಾರ ಮಾಡುವುದು ಋಷಿಗಳು, ಮತ್ಸ್ಯಾವತಾರ. ಕೂರ್ಮಾವತಾರ ಆಗ್ಬೋದು, ವರಾಹಾವತಾರ ಏನ್ರಿ ಹಿಂದಿ ಯಾಕೆ ಬರ್ತಾರೆ ಆಗಬಹುದು. ಲೋಕಕ್ಕೆ ಎಲ್ಲರಿಗೂ ಮಂಗಳವಾಗತ್ತೆ ಅಂದರೆ ಯಾವ ವೇಷವನ್ನಾದರೂ ಧಾರಣೆ ಮಾಡೋಕ್ಕೆ ಸಿದ್ಧ ಅವನು. ಅಂದರೆ ಭಕ್ತರ ಪ್ರೇಮಕ್ಕೆ ಮೆಚ್ಚಿ ತಾನು ಯಾವ ರೂಪವನ್ನಾದರೂ ತಗೋತೀನಿ ಬರೋನು ಒಬ್ಬನೇ ಒಬ್ಬ. ಯಾವ ವೇಷದಲ್ಲಿ ನಿಂದರೇನು, ಯಾವ ರೂಪದಲ್ಲಿ ಹಾಗೆ ಬರ್ತಾ ಇದ್ದಾನೆ. ನಿನ್ನ ದೃಷ್ಟಿ ನಮಗೆ ಎಷ್ಟು ಪಾಠವನ್ನು ಕಲಿಸಿದೆ, ನಿನ್ನ ನೋಟವೇ ಏನೇನು ಹೇಳ್ಕೊಟ್ಟಿದೆ ಅಂತ ಅವರು ಆ ಹಿಂದಿನ ಆ ಗೋಕುಲದಲ್ಲಿ ಕೃಷ್ಣ ಹೋಗ್ತಾ ಇದ್ನಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಈಗ ಶರದುದಾಶಯೇ ಕೃಷ್ಣ ಸಾಧು ಜಾತ ಸರಸಿಜೋದರ ಶ್ರೀಮುಷಾದೃಶ. ಶರದುದಾಶಯೇ ಕೃಷ್ಣ ಸಾಧು ಜಾತ ಸರಸಿಜೋದರ ಶ್ರೀಮುಷಾದೃಶ. ಸುರತನಾಥ ತೇ ಅಶುಲ್ಕ ದಾಸಿಕಾಗ. ಸುರತನಾಥ ತೇ ಕೃಷ್ಣ ಅಶುಲ್ಕ ದಾಸಿಕಾಗ. ವರದ ನಿಘ್ನತೋ ನೇಹ ಕಿಂ ವಧಗ. ವರದ ನಿಘ್ನತೋ ಕೃಷ್ಣ ನೇಹ ಕಿಂ ವಧಗ. ಪರಮಾತ್ಮನು ಬೆಳ್ಳಂಬೆಳಗ್ಗೆ ಹಸುಗಳನ್ನು ಹೊಡ್ಕೊಂಡು ಹೋಗುವಾಗ ಅವರು ಅವರವರ ಮನೆ ಕಟ್ಟೆ, ನಮ್ಮಲ್ಲಿ ಕಟ್ಟೆ ಇತ್ತು, ಈ ಕಟ್ಟೆ ಇಲ್ಲ, ಎಲ್ಲ ಗೇಟು. ಆ ಕಟ್ಟೆ ಮೇಲೆ ನಿಂತ್ಕೊಂಡು ಡ್ರೆಸ್ ಮಾಡ್ಕೊಂಡು ನೋಡ್ತಾ ಇದ್ರು. ಕೃಷ್ಣನ ಒಂದು ನೋಟ ಸಾಕು ಅವರಿಗೆ, ಎಲ್ಲ ಜ್ಞಾನವು ಎಲ್ಲ ಪ್ರೇಮವು ಜಗತ್ತೆಲ್ಲ ಅರ್ಥವಾಗೋದು. ಆ ಕೃಷ್ಣನ ನೋಟ ಹೇಗಿತ್ತು ಅನ್ನೋದನ್ನು ಇಷ್ಟೊತ್ತಲ್ಲಿ ಹೇಳ್ತಾರೆ. ಆ ನೋಟಕ್ಕೆ ಹಿನ್ನೆಲೆ ಹೇಳ್ತಾ ಇದ್ದಾರೆ. ಶರತ್ಕಾಲದ ಶುಭ್ರವಾದ ಕೊಳ, ಅದರಲ್ಲಿ ಒಳ್ಳೆಯ ವಂಶದಲ್ಲಿ ಹುಟ್ಟಿದ ಕಮಲ, ಆ ಕಮಲದ ಮಧ್ಯದಲ್ಲಿರುವ ಕಾಂತಿ, ಆ ಕಾಂತಿಯನ್ನಷ್ಟೂ ತಗೊಂಡಂಥ ಕಣ್ಣು, ಆ ಕಣ್ಣಿನಲ್ಲಿ ಶರತ್ಕಾಲದ ಒಳ್ಳೆಯ ವಂಶದಲ್ಲಿ ಹುಟ್ಟಿದ ಕಮಲ ಮಧ್ಯದ ಕಾಂತಿಯನ್ನು ಅಷ್ಟೂ ಹೀರಿ ಅದರಿಂದ ನೀನು ನಮಗೆ ಉಪದೇಶ ಮಾಡಿದೆ ಅಂತ. ಇದರ ಒಳಗ ಭಾವ ಹೋದರೆ ಪರಮಾತ್ಮನು ಅವನ ನಾಭಿ ಕಮಲದಿಂದ ಬ್ರಹ್ಮ ಬಂದ, ಅದರಿಂದ ವೇದಗಳು ಬಂದು, ವೇದಗಳಿಂದ ಜ್ಞಾನಗಳು ಬಂತು. ಅಷ್ಟು ಕೂಡ ನಮಗೆ ಅದೆಲ್ಲ ಬೇಡ, ನಿನ್ನ ದೃಷ್ಟಿಯಲ್ಲೇ ಸಾಕು. ಆ ವೇದವೂ ಬೇಡ, ಆ ಇದು ಬ್ರಹ್ಮನೂ ಬೇಡ, ಯಾರೂ ಬೇಡ, ನಿನ್ನ ದೃಷ್ಟಿಯಲ್ಲಿ ಎಲ್ಲವೂ ಬಂತು. ಸರಸಿಜೋದರ ಶ್ರೀಮುಷಾ ದೃಶ, ಅಷ್ಟು ಕಾಂತಿಯಲ್ಲಿ ಆ ಪರಮಾತ್ಮ ಹೇಗೆ ನೋಡಿರ್ಬೋದು ಅಂತ ನಾವು ಯೋಚನೆ ಮಾಡಿ. ಅಖಂಡ ವಿಶ್ವವನ್ನೇ ತನ್ನೊಳಗೆ ಇಟ್ಕೊಂಡಂಥ ದೃಷ್ಟಿ. ಅವನು ಆ ಗೋಪಿಕಾಸ್ತ್ರೀ ಒಂದ್ಸಲ ನೋಡಿದಾಗ ನೀವೆಲ್ಲ ನಮ್ಮವರೇ ನಾನೇ ಅಂತ ನೋಡಿದ್ನೋ, ಅಥವಾ ನಾನು ನಿಮಗೇ ಸೇರಿದವನು ನೋಡಿದ್ನೋ, ಅದು ಹೇಗೆ ನೋಡಿದ ಅಂತ ಅವರವರೇ ಕಲ್ಪಿಸ್ಕೋಬೇಕು ಆ ಪರಮಾತ್ಮನ ದೃಷ್ಟಿಯನ್ನು. ಸುರತನಾಥ, ನೀನು ನಿಜವಾಗಿ ಆನಂದ ಪಡೋದಕ್ಕೆ ನೀನೊಬ್ಬನೇ ಸರಿಯಾದ ಜಾಗ. ಅರ್ಜುನ ಹೇಳ್ತಾನೆ,
ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತಿಯ ಜಗತ್ ಪ್ರಹೃಷ್ಯತ್ಯನುರಜ್ಯತಿ. ಸರಿಯಾದ ಸ್ಥಾನ. ಪ್ರಪಂಚದಲ್ಲಿ ಸಂತೋಷ ಪಡಬೇಕಾದ್ರೆ ಪರಮಾತ್ಮನ ಜೊತೆಯಲ್ಲೇ ಆನಂದ ಪಡಬೇಕು. ಅವನ ಸಹವಾಸದಿಂದಲೇ ಅವನ ಗುಣಗಾನ, ಅವನ ರೂಪ, ಅವನ ಲೀಲೆ. ಸುರತನಾಥ ಅಂತ ನಮ್ಮಲ್ಲಿ ಸುರತ ಅನ್ನೋ ಬೇರೆ ಅರ್ಥದಲ್ಲಿ ಬಳಸ್ತಾರೆ. ಇಲ್ಲಿ ಸರಿಯಾದ ಜಾಗದಲ್ಲಿ ಆನಂದ ಪಡೋದೇ ಸುರತ. ಅದಕ್ಕೆ ಸ್ವಾಮಿ ನೀನು ಅಂಥವನು. ನಾವು ಏನೂ ಶುಲ್ಕವನ್ನು ಕೇಳದೆ ದಾಸ್ಯವನ್ನು ಒಪ್ಕೊಂಡಿದ್ದೀವಿ. ಅಶುಲ್ಕ ದಾಸಿಕ. ಇಲ್ಲಿ ಮನುಷ್ಯನು ಪರಮಾತ್ಮನ ಹತ್ರ ಹೋದರೆ ಬೇಡಿಕೆ ಇಡ್ತಾರೆ, ಸಂಕಲ್ಪ ಮಾಡಿಸ್ತಾರೆ ಪುರೋಹಿತರೆಲ್ಲ, ಅರ್ಥಂ ಅರ್ಥಂ ಅಂತ. ಆದರೆ ಯಾವ ಶುಲ್ಕವೂ ಇಲ್ಲ ನಮ್ಮಲ್ಲಿ, ಏನೂ ಬೇಡಿಕೆ ಇಲ್ಲ, ಹಾಗೆ ಒಪ್ಪಿಸಿದ್ದೀವಿ. ನಮ್ಮ ಸಮರ್ಪಣೆಯನ್ನು ನೀನು ಸ್ವೀಕಾರ ಮಾಡಬೇಕು. ಪ್ರೇಮದಿಂದ ಒಪ್ಪಿಸಿದ್ದನ್ನು ಸ್ವೀಕಾರ ಮಾಡದೆ ಹೋದರೆ ಒಪ್ಸೋನಿಗೆ ಎಷ್ಟು ದುಃಖ ಆಗುತ್ತೆ. ಪ್ರೀತಿಯಿಂದ ಕೊಟ್ಟು ನನಗೊಂದು ಕಥೆ ಕೇಳಿದ್ದೆ. ಇಷ್ಟುದ್ದ ಅಂತದ ಪೆನ್ಸಿಲ್ಲು, ಅದನ್ನು ಗಾಂಧೀಜಿ ಕೊಟ್ಟು ಒಂದು ಮಗು ನೀವು ಯಾವಾಗಲೂ ಜೊತೆಲಿ ಇಟ್ಕೊಂಡಿರಬೇಕು ಅಂತ ಹೇಳ್ತಂತೆ. ಆ ಪ್ರೇಮದಿಂದ ಕೊಟ್ಟಿದ್ದರಿಂದ ಅವರು ಅದನ್ನು ಬಿಡ್ತಿರಲಿಲ್ಲ. ಮನುಷ್ಯನಿಗೆ ಪ್ರೀತಿಯಿಂದ ಏನಾದರೂ ಕೊಳ್ಳಿ, ಆ ಪ್ರೇಮಕ್ಕಿರೋ ಶಕ್ತಿ ಈ ಜಗತ್ತಲ್ಲಿ ಯಾವುದಕ್ಕೂ ಇಲ್ಲ. ಅಂಥ ನಾವು ಏನನ್ನೂ ಬೇಡಿಕೆ ಇಡದೆ ನಿಮಗೆ ಒಪ್ಕೊಂಡಿದ್ದೀವಿ. ನೀನು ವರ ಕೊಡೋನಲ್ವಾ, ಪ್ರಪಂಚದಲ್ಲಿ ವರದ ಹತ್ತ ಅಂತ ನೀನು ಪ್ರಸಿದ್ಧ. ಕೊಲ್ತಾ ಇದೆಯಲ್ಲಪ್ಪ ನಿಟ್ಟೂರೊಳಲ್ಲಿ ನಮ್ಮನ್ನೆಲ್ಲ ನಿಘ್ನತಃ ನಮ್ಮನ್ನು ಕೊಲ್ತಾ ಇರೋ ನಿನಗೆ ಇದು ವಧ ಅಂತ ಅನಿಸಿಲ್ವಾ? ಸ್ತ್ರೀ ಹತ್ಯೆ, ನಮ್ಮವ್ರನ್ನ ನಾನು ಹತ್ಯೆ ಮಾಡ್ತಾ ಇದ್ದೀನಿ ಅಂತ ಇಲ್ವಾ ಅಂತ. ಇದು ಪ್ರೇಮದಲ್ಲಿ ಬಂದಂಥ ಒಂದು ಆವೇಶ, ಸ್ವಲ್ಪ ಕೋಪ ಇದೆ. ವರ ಕೊಡೋನು ಕೊಲ್ಲೋ ಕೆಲಸ ಮಾಡ್ತಾನೋ, ಇದು ಮಾಡ್ತೀಯ ನೀನು ಅಂತ. ಆಗಲೇ ಆ ಪ್ರೇಮದಲ್ಲಿ ಪರಮಾತ್ಮನ ಕಡೆಗೆ ಕೇಳ್ತಾ ಇದ್ದಾರೆ. ನೀನು ಬರದೆ ಹೋದರೆ ನಾವು ಪ್ರಾಣವನ್ನೇ ಬಿಡಬೇಕಾಗತ್ತೆ, ಇದು ನಮ್ಮ ಹತ್ಯೆ ಆಗತ್ತೆ, ಸ್ತ್ರೀ ಹತ್ಯೆ ಪಾಪ ಬರುತ್ತೆ ನಿನಗೆ. ವರದ ನಿಘ್ನತಃ ನೋಡ್ತೀಯಲ್ಲ ಆವಾಗಲೇ ಕೊಂಡ್ಬಿಟ್ಟಿದೀಯ ಅಂತ. ನಮ್ಮನ್ನು ಕೊಲ್ತಾ ಇದೀಯಾ, ಅದು ಚೆನ್ನಾಗಿದೆ. ನೋಟದಿಂದಲೇ ನಮ್ಮನ್ನು ಕೊಲ್ತಾ ಇದೀಯಾ ಅಂದರೆ ಅಲ್ಲಿ ನೋಟ ಇಲ್ಲಲ್ಲ ಆಗಿರೋದು ಗೋಕುಲದಲ್ಲಿ. ಈಗ ಅವ್ರು ಸಿಕ್ಕೇ ಇಲ್ಲ, ಕೃಷ್ಣ ಮರೆಯಾಗ್ಬಿಟ್ಟಿದ್ದಾನೆ. ಆ ಮರೆಯಾದ ಕೃಷ್ಣನನ್ನು ಹುಡುಕ್ತಾ ಇದ್ದಾರೆ. ಅವ್ನು ನೀನು ಬರದೆ ಹೋದರೆ ನಾವು ಹೋಗ್ಬಿಡ್ತೀವಿ ಅಂತ ನಾನು ಅರ್ಥ ಮಾಡಿ ದೃಶಾನಿಘ್ನತಃ ಅಂತ ಹೆಂಡಕ್ಕೆ ಆಗ್ಬೋದು. ಇದು ಹತ್ಯೆ ಆಗೋಲ್ವಾ? ಹಾಗಾದ್ರೆ ನಮ್ಮನ್ನು ಹತ್ಯೆ ಮಾಡೋದಾದ್ರೆ ಹಿಂದೆ ಯಾತಕ್ಕೆ ಕಾಪಾಡ್ದೆ ನೀನು? ವಿಷಜಲಾಶಯಾತ್ ವ್ಯಾಲರಾಕ್ಷಸಾತ್ ವರ್ಷಮಾರುತಾತ್ ವೈದ್ಯುತಾನಲಾತ್. ವಿಷಜಲಾಶಯಾತ್ ಕೃಷ್ಣ ವ್ಯಾಲರಾಕ್ಷಸಾತ್ ವರ್ಷಮಾರುತಾತ್ ವೈದ್ಯುತಾನಲಾತ್. ವೃಷಮಯಾತ್ಮಜಾತ್ ವಿಶ್ವತೋ ಭಯಾತ್. ವೃಷಮಯಾತ್ಮಜಾತ್ ಕೃಷ್ಣ ವಿಶ್ವತೋ ಭಯಾತ್. ಋಷಭತೆ ವಯಂ ರಕ್ಷಿತಾ ಮುಹುಃ. ಋಷಭತೆ ವಯಂ ರಕ್ಷಿತಾ ಮುಹುಃ. ನಿನ್ನ ಆ ಭುಜದಂಡ, ಅಭಯವನ್ನು ಕೊಡುವ ಭುಜ, ನಿನ್ನ ನಡಿಗೆ ನಮಗೆ ಎಷ್ಟು ಅಭಯ ಕೊಟ್ಟಿದೆ ಅಂದರೆ ಎಲ್ಲ ಭಯಗಳನ್ನು ನೀನು ನಾಶ ಮಾಡ್ತಿದೀಯ. ವಿಷಜಲಾಪ್ಯಯ, ಕಾಳಿಂಗನನ್ನು ಓಡಿಸಿದೆ. ಒಂದು ಸ್ವಲ್ಪ ಅಂಜಿಕೆ ಇಲ್ಲದೆ ಕಾಳಿಂಗನ ಮಡುವಿನಲ್ಲಿ ಧುಮುಕಿ ಅವನನ್ನು ಕಳಿಸಿದೆ ಸಮುದ್ರಕ್ಕೆ. ಯಾರ ರಾಕ್ಷಸ ಉಲಗಾಸುರ ಬಂದ, ಅವನು ಸೀಳು ಹಾಕಿದೆ. ಎಂಥವು ನಮ್ಮ ಅಷ್ಟೋ ಜನ ನಮ್ಮವರೆಲ್ಲ ತಿಂದ್ಬಿಡ್ತಿದ್ದ. ವರ್ಷ ಮಾರು 7 ದಿವಸ ಆ ಗೋವರ್ಧನ ಪರ್ವತದಲ್ಲಿ ಮಳೆ ಬಂತು, ಅಷ್ಟನ್ನು ರಕ್ಷಣೆ ಮಾಡಿದೆ. ದಾವಾಗ್ನಿ ಬಂತು, ನುಂಗೇ ಬಿಟ್ಟೆ. ವೃಷಮಯಾತ್ಮಜ ವೃಷಭಾಸುರ ಬಂದ. ಇಷ್ಟೇ ಯಾಕೆ, ಎಷ್ಟು ಭಯಗಳಿಂದ ನಮ್ಮನ್ನು ಕಾಪಾಡಿದೀಯ. ಅಷ್ಟು ಕಾಪಾಡೋನು ಇವತ್ತು ಕೊಲ್ಲೋದಾಗಿದ್ದರೆ ಅವತ್ತೇ ಬಿಡ್ಬೋದಾಗಿತ್ತು, ಕೈ ಬಿಡ್ಬೋದಾಗಿತ್ತು. ಹೋಗಲಿ ನಮ್ಮವರಲ್ಲ ಅಂತ. ನಮ್ಮವರು ಇವರನ್ನು ಕಾಪಾಡಬೇಕು ಅಂತ ಅಷ್ಟೆಲ್ಲ ಕಾಪಾಡಿ ಇವತ್ತು ನಮ್ಮನ್ನು ಕೈ ಬಿಟ್ಟು ಈ ನಿಟ್ಟೂರೊಳಗೆ ಹೋಗ್ತಾ ಇದೀಯಾ. ಋಷಭ, ನಮ್ಮನ್ನು ಶ್ರೇಷ್ಠರಾದವು ನೀನು. ವಯಂ ರಕ್ಷಿತಾಮು, ಎಷ್ಟು ಸಲ ನೀನು ಕಾಪಾಡಿ. ನಿನ್ನ ಜೊತೆಯಲ್ಲೇ ನಮ್ಮ ಪ್ರಾಣ, ನಿನ್ನ ಜೊತೆಯಲ್ಲೇ ನಮಗೆ ರಕ್ಷಣೆ. ಗತಿರ್ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸೋರದು. ಸಾಕು, 7 ಪದದಲ್ಲಿ ಭಕ್ತಿ. ಗತಿ, ಮುಟ್ಟಬೇಕಾದ ಜಾಗ. ಭರ್ತ, ನಮ್ಮನ್ನು ಸ್ವಾಮಿ, ನಮ್ಮನ್ನು ಪತಿ ಹೇಗಾರು ಮಾಡಿ ಪೋಷಣೆ ಮಾಡೋನು.
ಪ್ರಭು ನಮ್ಮದೆಲ್ಲಕ್ಕೂ ಅವನೇ ಸ್ವಾಮಿ, ಸಾಕ್ಷಿ, ನಮ್ಮ ಅಷ್ಟು ಕರ್ಮವನ್ನು ನೋಡೋನು, ನೇರಾಗಿ ನೋಡೋನು. ಗತಿ ಭರ್ತ ಪ್ರಭು ಸಾಕ್ಷಿ, ಇರೋದೇ ಅವನ ಜೊತೆಯಲ್ಲಿ. ನಿವಾಸ ಅಂದ್ರೆ ಅವನ ಮನೆಯಲ್ಲೇ ಇರೋದು, ಪರಮಾತ್ಮನ ಜೊತೆಯಲ್ಲೇ ಇರೋದು. ರಕ್ಷಕನೂ ಅವನೇ, ಶರಣಂ ಸುಹೃತ, ಸರಿಯಾದ ದಾರಿ ತೋರಿಸೋನು ಗೆಳೆಯ ಅಂತ. ಪ್ರತ್ಯುಪಕಾರ ನಿರಪೇಕ್ಷತೆಯ ಉಪಕರೋತಿ ಸ ಸುಹೃತ. ಉಪಕಾರವನ್ನು ಬಯಸದೇ ಯಾರು ಉಪಕಾರ ಮಾಡ್ತಾನೋ ಅವನೇ ಸುಹೃತ. ಇಂಥ ಸ್ನೇಹಿತನಾಗಿ ಎಲ್ಲ ಗುಣಗಳಿಂದ ಇದ್ದು ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ. ನೀನು ಇಲ್ಲಿ ಬಂದಿರೋದು, ನಿನ್ನ ಜೊತೆಲೇ ಇರೋದು, ನಿನ್ನನ್ನೇ ಸೇರೋದು, ಮತ್ಯಾರು ನಮಗಿಲ್ಲ ಅಂತೇಳಿ ಅಷ್ಟು ನಾವು ನಿನ್ನಲ್ಲಿ ಅರ್ಪಣೆ ಮಾಡ್ಕೊಂಡಿದ್ದೀವಿ. ಅಷ್ಟು ಕಾಪಾಡಿದೀಯಾ, ಈ ಕೈ ಬಿಟ್ಟುಬಿಡ್ತೀಯ ನೀನು? ಇದು ಸರಿನಾ ಇದು? ನ ಖಲು ಗೋಪಿಕಾನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್. ನ ಖಲು ಗೋಪಿಕಾನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್. ವಿಖನ ಸಾರ್ಥಿತೋ ಕೃಷ್ಣ ವಿಶ್ವಗುಪ್ತಯೇ. ವಿಖನ ಸಾರ್ಥಿತೋ ಕೃಷ್ಣ ವಿಶ್ವಗುಪ್ತಯೇ. ಸಖೌ ದೇವಾನ್ ಸಾತ್ವತಾಂಕುಲೇ. ಸಖೌ ದೇವಾನ್ ಸಾತ್ವತಾಂಕುಲೇ. ಹುಡುಗಿಯರಿಗೆ ಪ್ರೇಮ ಕೊಡೋ ಶಕ್ತಿ ಜಾಸ್ತಿ. ಈ ಗಂಡಸರಿರ್ತಾರಲ್ಲ, ಬರೀ ದುಡ್ಡು ಹೊರಗಡೆ ಸಂಪಾದನೆ ಕೊಡೋದು. ಇವರಲ್ಲಿ ಪ್ರೀತಿನೂ ಗೊತ್ತಿಲ್ಲ, ಪ್ರೀತಿ ತೋರಿಸೋದು ಗೊತ್ತಿಲ್ಲ. ಅವರಲ್ಲಿ ಪ್ರೇಮವೂ ಚೆನ್ನಾಗಿದೆ, ಅದನ್ನು ಪ್ರೇಮವನ್ನು ಪ್ರಕಟಿಸೋ ವಿಧಾನವೂ ಚೆನ್ನಾಗಿದೆ. ಜಾಗ ಸಣ್ಣದು ಅಂತ ಆಯ್ತು ಅಷ್ಟೇ. ನಾನು ಇನ್ನೇನು ದೋಷ ಹೇಳಲ್ಲ. ನಮ್ಮವರು ಮಾಡಿಕೊಂಡು ಅಭಿಮಾನದಲ್ಲಿ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಎಲ್ಲ ಕಡೆಯಲ್ಲೂ ಅವರು ಪ್ರೇಮವನ್ನು ತೋರಿಸಿದ್ರೆ ಆಯಿತು, ಜಗತ್ತಲ್ಲಿ ಯಾವತ್ತಿಗೂ ಮಂಗಳ ಅನ್ನೋದು ಇದ್ಬಿಡೋದು. ಅಂಥ ಪ್ರೇಮ ಅನ್ನೋದು ಅವರಲ್ಲಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪೊಸೆಸಿವ್ ಪ್ರೇಮ ನಮ್ಮಲ್ಲಿಲ್ಲ. ನೀನು ಗೋಪಿಕಾನಂದನಾಗಿರಬೇಕು, ನಾವೇನೋ ಇಲ್ಲಿ ಬಂದು ನಮ್ಮ ಜೊತೆಲೇ ಇದ್ಬಿಡು, ನಾವು ನಿನ್ನನ್ನು ಬಿಡಲ್ಲ ಅಂತ ಹೇಳ್ತಾ ಇಲ್ಲ. ನೀನು ಯಾವತ್ತೂ ಸ್ವತಂತ್ರನೇ. ಇವತ್ತಿನವರೆಗೂ ಪರಮಾತ್ಮ ಪ್ರೇಮಕ್ಕೆ ಕಟ್ಟು ಬಿದ್ದಿಲ್ಲ. ಅಮ್ಮನ ಪ್ರೇಮಕ್ಕೂ ಕಟ್ಟು, ಹುಟ್ಟಿದಾಗಲೇ ಈ ಕಡೆ ಬಂದು ದಾಟ್ಕೊಂಡ. ಮಥುರಾದಿಂದ ಗೋಕುಲಕ್ಕೆ ಬಂದವನು, ಆ ಯಶೋದೆ ಒಬ್ಬಳೆ ತಾಯಿ ಅಲ್ಲ, ಊರ ಮನೆ ತಾಯಿ ಅಂದ್ರನ್ನೆಲ್ಲ ಕದ್ದ, ಎಲ್ಲರ ಮನೆ ಹಾಲನ್ನು ಕುಡ್ದ, ಆಮೇಲೆ ಹಸುಗಳ ಜೊತೆಯಲ್ಲಿದ್ದ. ಯಾರ ಪ್ರೇಮಕ್ಕೂ ಹಾಕ್ಕೊಳ್ಳಿಲ್ಲ. ಅದು ಜೀವನದ ಒಂದು ಕಲೆ ನೋಡಿ. ಅಸ್ಪರ್ಶ ಯೋಗ ಪ್ರೇಮ ಅಂತ ನಾವು ಹೇಳ್ತೀವಿ. ಮುಟ್ಟದೆ ಎಲ್ಲವನ್ನು ಆತ್ಮರೂಪವಾಗಿ ಪ್ರೀತಿಸೋದು ವೇದಾಂತದಲ್ಲಿ ಅಸ್ಪರ್ಶ ಯೋಗ ಪ್ರೇಮ. ಎರಡನೇದು ಮೌನ ಪ್ರೇಮ. ಪ್ರಕೃತಿ ಪ್ರೀತಿಸತ್ತಲ್ಲ ಪ್ರಪಂಚವನ್ನ, ಅದು ಮೌನ ಪ್ರೇಮ. ನಮ್ಮದು ಮಾತಾಡೋದಷ್ಟೇ ಪ್ರೇಮ, ನಿಜವಾದ ಪ್ರೇಮ ಇಲ್ಲ. ಮಾತಾಡ್ತೀವಿ ಬಿಡ್ತೀವಿ, ಬರೀ ಗಲೀಜು, ಹೇಳೋದಾದ್ರೆ ಚೆನ್ನಾಗಿಲ್ಲ. ಆದರೆ ನೀನು ಮಾತ್ರ ಬರೀ ಗೋಪಿಕಾನಂದನಾಗಿ ನಮಗೋಸ್ಕರ ಹುಟ್ಟಿದೆಯಾ ನಾವು ಮಾಡ್ಕೊಂಡಿಲ್ಲ. ಅಖಿಲ ದೇಹಿನ ಅಂತರಾತ್ಮದ. ಅವರಿಗೆ ಈ ಜ್ಞಾನ ಬಂದಿರೋದು ಕೃಷ್ಣನ ನೋಟದಿಂದ, ಅವನ ನಗುವಿನಿಂದ, ಅವನ ನೋಟದಿಂದ. ಅಷ್ಟು ಉಪದೇಶ ಕೊಟ್ಬಿಟ್ಟಿದ್ದೇನೆ. ನಾನು ಎಲ್ಲ ಭೂತಗಳ ಅಂತರಾತ್ಮ, ನಾನು ಸಾಕ್ಷಿ, ನಾನು ಅಖಿಲ ದೇಹಿನ ಅಂತರಾತ್ಮದ. ನೀನು ಯಾಕೆ ಅವತಾರ ಮಾಡಿದೆ ಗೊತ್ತಾ? ಋಷಿಗಳು, ವೈಖಾನಸಾದಿ ಋಷಿಗಳು ಪ್ರಾರ್ಥನೆ ಮಾಡಿದ್ರು, ಜಗತ್ತು ನಾಶವಾಗತ್ತೆ, ಪರಮಾತ್ಮ ನೀನು ಬಾ ಅಂಥೇಳಿ ಅವರೆಲ್ಲರೂ ಪ್ರಾರ್ಥನೆ ಮಾಡಿ ವಿಶ್ವ ರಕ್ಷಣೆ, ವಿಶ್ವದಲ್ಲಿ ಧರ್ಮ ರಕ್ಷಣೆಗೋಸ್ಕರ ಅವತಾರ ಮಾಡಿದ್ಯಾ. ಆದರೆ ಬಂದದ್ದು ನಮ್ಮ ವಂಶ ಅಲ್ವಾ, ನಮ್ಮ ಜೊತೆಯಲ್ಲಿ ಅಲ್ವಾ ಹುಟ್ಟಿರೋದು. ಆದ್ದರಿಂದ ನಮ್ಗೆ ಸ್ವಲ್ಪ ಜಾಸ್ತಿ ಇಲ್ಲ. ಎಲ್ಲರಿಗಾಗಿ ಹುಟ್ಟಿದ್ರು, ನಮ್ಮೂರಲ್ಲಿ ಹುಟ್ಟಿದ್ದಾರೆ. ಮತ್ತೂರು ಲಕ್ಷ್ಮೀಕೈ ಶಾಸ್ತ್ರಿಗಳು, ಮತ್ತೂರ್ಜಿ. ಆ ಮತ್ತೂರು ಒಂದು ಹೆಸರಿದೆಯಲ್ಲ, ಅಷ್ಟಕ್ಕೆ ಅವರಿಗೆ ಈ ಊರಿನ ಒಂದು ಸಂಬಂಧ ಇದೆ. ಹೀಗೆ ಸಖ ಉದಯವಾನ್ ಸಾತ್ವತಾಂಕುಲೆ. ನಮ್ದಿಲ್ಲ, ಊರು ಇಲ್ಲ, ಕಾಡು ಇಲ್ಲ ಅಂತ. ವಿರಚಿತಾ ಭಯಂ ಹೋದ್ರೆ ವಿರಚಿತಾ ಭಯಂ ಕೃಷ್ಣ ವೃಷ್ಣಿಧುರ್ಯತೆ ಚರಣಮೀಯುಷಾಂ ಸಂಸೃತೇರ್ಭಯಾತ್. ವಿರಚಿತಾ ಭಯಂ ಕೃಷ್ಣ ವೃಷ್ಣಿಧುರ್ಯತೆ ಚರಣಮೀಯುಷಾಂ ಸಂಸೃತೇರ್ಭಯಾತ್. ಕರಸರೋರುಹಂ ಕಾಂತಕಾಮದಂ. ಕರಸರೋರುಹಂ ಕೃಷ್ಣ ಕಾಂತಕಾಮದಂ. ಶಿರಸಿ ದೇಹಿನಗ ಶ್ರೀಕರಗ್ರಹಂ.
ಶಿರಸಿ ದೇಹಿ ನಗ ಶ್ರೀಕರಗ್ರಹಂ. ವೃಷ್ಟಿಧುರ್ಯ ಯಾದವ ವಂಶವನ್ನೇ ಮುನ್ನಡೆಸುವಂತಹ ಅಗ್ರೇಸರ ಸ್ಥಾನ ತಗೊಳ್ಳಿಲ್ಲ, ರಾಜನಾಗಲಿಲ್ಲ, ಮಂತ್ರಿ ಆಗಲಿಲ್ಲ, ಆದರೆ ಎಲ್ಲರನ್ನೂ ಮುನ್ನಡೆಸುವಂತಹ ಸಾಮರ್ಥ್ಯ ಇದೆ. ಅಂಥವನು ವಿರಚಿತಾಭಯಂ, ಎಲ್ಲರಿಗೂ ಅಭಯವನ್ನು ಕೊಡುವಂತಹ ಹಸ್ತ ನಿಂದು, ಅಭಯ ಹಸ್ತ ನಿನ್ನಲ್ಲಿದೆ. ನಿನ್ನ ಚರಣವನ್ನ ಮುಟ್ಟಬೇಕು ಅಂತ ಬಂದವರಿಗೆ ಅವರ ತಲೆ ಮೇಲೆ ಕೈ ಇಡ್ತೀಯ ಅಲ್ವಾ. ಚರಣಮೀಯುಷಾಂ ಸಂಸ್ಕೃತೆಯರ್ ಭಯ, ಸಂಸಾರ ದುಃಖದಿಂದ ತಾಪತ್ರೆ ನೊಂದವರು ನಿನ್ನ ಚರಣದಲ್ಲಿ ತಮ್ಮ ತಲೆಯನ್ನಿಟ್ಟಾಗ ಅವರ ತಲೆಯ ಮೇಲೆ ನೀನು ಕೈ ಇಡ್ತೀಯಲ್ಲ, ಆ ಭಯವನ್ನಲ್ಲ, ದುಃಖವನ್ನು ಅಷ್ಟೇ ಅಲ್ಲ, ಅಷ್ಟು ಕಾಮಗಳನ್ನು ಸುಟ್ಟುಬಿಡ್ತೀಯ. ಕಾಮವೇ ಇಲ್ದಂಗೆ ಮಾಡ್ತೀಯ. ಕರಸರೋರುಹಂ ಕಾಂತ ಕಾಮದಂ, ನಿನ್ನ ಕರಕಮಲ ಕಾಂತ ಕಾಮದಂ, ಕಾಮವನ್ನು ಪೂರ್ತಿ ಕೊಟ್ಬಿಡುತ್ತೆ. ಅಂದರೆ ಇನ್ನು ಕಾಮ ಇಲ್ಲ, ಕಾಮಜ್ವರ ಬರೋದೇ ಇಲ್ಲ ಅವರಿಗೆ, ದುಃಖವೂ ಇಲ್ಲ, ಕಾಮವೂ ಇಲ್ಲ, ಸಂಸಾರ ಯಾವುದೂ ಇಲ್ಲ. ಅಂಥ ನಿನ್ನ ಹಸ್ತವನ್ನು ಶಿರಸಿ ದೇಹಿನ, ನಮ್ಮ ತಲೆ ಮೇಲೆ ಒಂದ್ಸಲ ಇಟ್ಬಿಡು, ನಾವು ಕಾಯ್ತಾ ಇದ್ದೀವಿ. ಆ ಯಾವ ಕೈಯಿಂದ ನೀನು ಲಕ್ಷ್ಮಿಯನ್ನು ಕೈ ಹಿಡಿದೆಯೋ, ಶ್ರೀಕರಗ್ರಹಂ, ಲಕ್ಷ್ಮೀ ದೇವಿಯ ಕೈಯನ್ನು ಹಿಡಿದಂಥ ಕೈಯನ್ನು ನಮ್ಮ ತಲೆ ಮೇಲೆ ಒಂದ್ಸಲ ಇಟ್ಬಿಡು. ನಮ್ಮ ಕಾಮವೂ ಹೋಗಲಿ, ನಮ್ಮ ದುಃಖವೂ ಹೋಗಲಿ, ನಮ್ಮ ಸಂಸಾರ ಭಯವೂ ಹೋಗಲಿ. ಅಂಥ ಅಭಯಪ್ರದವಾದ ನಿನ್ನ ಕೈಯನ್ನು ನಮ್ಮ ತಲೆ ಮೇಲೆ ಇಡು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ನನ್ನ ಕನ್ನಡದ ವ್ಯಾಖ್ಯಾನ ಸಾಕಾಗಲ್ಲ, ನನಗೆ ಗೊತ್ತಾಗ್ತಾ ಇದೆ, ತೃಪ್ತ ನಾನು. ಆದರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅವರಿಗೆ ರೆಸ್ಟ್ ಕೊಡೋಕ್ಕೋಸ್ಕರ ಹೇಳ್ತೀನಿ. ವ್ರಜಜನಾರ್ತಿಗನ್ ಕೃಷ್ಣ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನ ಸ್ಮಿತ. ವ್ರಜಜನಾರ್ತಿಗನ್ ಕೃಷ್ಣ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನ ಸ್ಮಿತ. ಭಜ ಸಖೇ ಭವತ್ ಕಿಂಕರಿ ಸ್ಮನೋ, ಭಜ ಸಖೇ ಭವತ್ ಕಿಂಕರಿ ಸ್ಮನೋ. ಜಲರುಹಾನನಂ ಚಾರುದರ್ಶಯ, ಜಲರುಹಾನನಂ ಕೃಷ್ಣ ಚಾರುದರ್ಶಯ. ವ್ರಜ ಜನರ ದುಃಖವನ್ನ, ಕಾಡಿನಲ್ಲಿರೋ ಎಲ್ಲರ ದುಃಖವನ್ನು ಪರಿಹಾರ ಮಾಡ್ತೇನೆ. ಹಕ್ಕಿಗಳು, ಮರಗಳು, ಪ್ರಾಣಿಗಳು, ಅಲ್ಲಿರುವಂಥ ಎಲ್ಲರ ದುಃಖವನ್ನು ನಾಶ ಮಾಡುವಂಥವ ನೀನು. ಅಂಥ ನೀನು ವೀರ, ಸೋಲವಿಲ್ಲ. ಹೊಡೆದ ಅಂದರೆ ಎರಡನೇ ಏಟಿ ಕೇಳಲ್ಲ ಅವನು. ಆಂಜನೇಯ ಹೇಳಿದಂತೆ ರಾವಣನಿಗೆ, ಛೇ ಧಿಕ್ಕಾರ ನನಗೆ, ಇನ್ನೊಂದು ಮಾತಾಡ್ತಿದ್ದಲ್ಲ ನಾನು ಹೊಡೆದ ಮೇಲೆ ಇದ್ದ. ಇಬ್ಬರು ಗುದ್ದೋಡಬೇಕು ಅಂತ ಹೊರಟಾಗ ಮೊದಲು ಏನು ಹೊಡಿಯಿಂದ ರಾವಣ. ಆಂಜನೇಯ ಹೇಳಿದ, ನಾನು ಹೊಡೆದ್ರೆ ನಿಂಗೆ ಚಾನ್ಸ್ ಹೋಗುತ್ತೆ, ಹಾಗಾಗಿ ನಾನೇ ಹೊಡಿತೀನಿ ಅಂತೇಳಿ 20 ತೋಳನ್ನು ಎತ್ತಿ, ಕೈಲಾಸ ಪರ್ವತವನ್ನು ಎತ್ತಿರುವಂತಹ ತೋಳು ಹೊಡೆದ. ನಿಜ ಕಡೋ ನನ್ನ ಕೈಲಾಸ ಪರ್ವತ ಎತ್ತಿರೋದು ಭಲೆ ಅಂತ ಹೊಡೆದ ರಾವಣನನ್ನ. ಒಂದೇಟು ಕೊಟ್ಟಪ್ಪ, ಎತ್ತಿಬಿಟ್ಟು. ಈಗ ವಾಯುದೇವನ್ ಕರಬೇಕು, ತುಂಬ ಪ್ರಾಣನ ಹೋಗ್ಬಿಡುತ್ತೆ, ರಾಮ ಹೊಡಿಬೇಕು ಅವನ್ನ, ನಾನು ಹೊಡೆದೆ ಅಂತ ಆಗ್ಬಿಡುತ್ತೆ ಅಂಥೇಳಿ ಆಂಜನೇಯ ಎರಡನೇ ಏಟನ್ನೇ ಇದುವರೆಗೆ ಹೇಳಿದ. ಆಮೇಲೆ ಎದ್ಮೇಲೆ ಹೇಳಿದ, ಜೋರ ಹೊಡೆದ. ಛೇ, ನಾನು ಹೊಡೆದ್ಮೇಲೆ ಮತ್ತೆ ಮಾತಾಡ್ತಾ ಇದೆಯಲ್ಲ, ನನ್ನ ಬಲಕ್ಕೆ ಧಿಕ್ಕಾರ. ಅದು ಎಷ್ಟು ಚೆನ್ನಾಗಿದೆ ರಾಮಾಯಣದ ಸ್ವಾರಸ್ಯ, ಅಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಪರಮಾತ್ಮ ಅವನ ಬಳಿಗೆ ಬಂದವರು ವೃಷಭಾಸುರ ಇರ್ಬೋದು, ಶಕಟಾಸುರ ಇರ್ಬೋದು, ಯಾರೇ ಇರ್ಬೋದು, ಒಂದೇ ಏಟು, ಎರಡನೇ ಏಟು ಇಲ್ಲ ಅಂತ. ನಂದಕುಮಾರ ಇದ್ರೆ ಇನ್ನೂ ತಮಾಷೆ ಮಾಡೋದು. ಜರಾಸಂಧನ ಹತ್ರ 25 ದಿವಸ ಯುದ್ಧ ಮಾಡಿದ್ರಂತೆ ಭೀಮ. ಆಮೇಲೆ ಭೀಮನಿಗೆ ಸ್ವಲ್ಪ ಅಹಂಕಾರ ಬಂದು, ಕೃಷ್ಣ ನಾನು ಅವನು ಯಾರನ್ನು ಬೇಕಾದ್ರೂ ಆರಿಸ್ಕೊಂಡಲ್ಲ, ನಿನ್ನನ್ನು ಅರ್ಜುನ ಆರಿಸ್ಕೊಂಡಿದ್ರೆ ಏನು ಮಾಡ್ತಾ ಇದ್ದೆ ಅಂತ ಒಳ್ಳೆ ತಲೆ ಕೆರ್ಕೊಂಡು ಕೇಳಿದ್ದಂತೆ. 21 ದಿವಸ ಕಿಸಿ ಯುದ್ಧ ಮಾಡಿದ್ರು. ಹೊಡೆದ್ರೆ ಒಂದೇಟು ಹೊಡೆದ್ಬೇಕು. ಅಲ್ಲಿ ಅಣ್ಣ ಕಾಯ್ತಾ ಇದ್ದಾನೆ, 21 ದಿವಸ ಯುದ್ಧ ಮಾಡ್ತಾ ಇದ್ರು. ಎರಡನೇ ಏಟೇ ಇಲ್ಲ, ಒಂದೇಟು ಹೊಡೆದಾಗ ಮುಗೀತು. ಅಯ್ಯೋ ಏನು ಮಾತಾಡ್ತ ಈಗ ನನ್ನ ಬಾಯಿಲ್ಲ ಕೇಳಬೇಕು. ಹೀಗೆ ನೀನು ಜಗತ್ತಿನ ಎಲ್ಲ ದುಃಖವನ್ನು ಪರಿಹಾರ ಮಾಡೋನು. ಯೋಷಿತಾಂ ನಿಜ ಜನ ಸ್ಮಯ ಧ್ವಂಸನ ಸ್ಮಿತ. ನಾವು ನಮ್ಮ ಜೊತೆಲೆ ಹಿಂದೊಂದ್ಸಲ ಕುಣಿದು ನೃತ್ಯ ಮಾಡಿದ್ವಲ್ಲ, ನಮಗೊಂದು ಅಹಂಕಾರ ಬಂತಲ್ಲ, ನಿನ್ನ ನಗುವಿನಲ್ಲೇ ಅಷ್ಟನ್ನು ನಾಶ ಮಾಡಿ. ನಿನ್ನ ಒಂದು ಸ್ಮೈಲಿಂಗ್ ಇದೆಯಲ್ಲ, ಪರಮಾತ್ಮನ ಆ ಮಂದಸ್ಮಿತ, ಆ ಮೃದು ಹಾಸ,
ನಮ್ಮ ಅಷ್ಟೂ ಅಹಂಕಾರವನ್ನು ಧ್ವಂಸ ಮಾಡಬೇಕು. ನಿಜ ಜನ ಸ್ಮಯ ಧ್ವಂಸನ ಸ್ಮಿತ. ಏನು ಚೆನ್ನಾಗಿದೆ ಪದ ಅಂತ. ತಮ್ಮ ಜನರ ಒಂದು ಅಹಂಕಾರ, ಸ್ಮಯ ಅಂದರೆ ಅಹಂಕಾರ, ಅದನ್ನು ಧ್ವಂಸ ಮಾಡುವ ಒಂದು ಸಣ್ಣ ಮಗುಳಿಗೆ. ಎಂತೆಂಥವರಿಗೆ ದುರ್ಯೋಧನ ಹೇಳ್ದ, ಯಾಕೋ ನಿನಗೋಸ್ಕರ ಮಾಡಿರೋ ಊಟ ಮಾಡೋಕೆ ಬರಲಿಲ್ಲ ಅಂದೀಗ ಒಂದ್ಸಲ ನಕ್ಕನಂತೆ. ಯಾಕೆ ಅರ್ಥ ಹೇಳ್ಬೇಕ ನಿನಗೆ? ಅರ್ಜುನ ಅಳ್ತಾ ಕೂತಾ ಯುದ್ಧ ಮಾಡೋಲ್ಲ ಅಂತ ಒಂದ್ಸಲ ನಕ್ಕ. ಅಲ್ಲ, ಯುದ್ಧಕ್ಕೆ ಬರ್ತೀರಿ ನಿಲ್ಲಿಸು ಅಂತ ಹೇಳಿ ಯುದ್ಧ ಮಾಡೋಲ್ಲ ಅಂದಲ್ಲ. ಏನಾಯ್ತು ಗೊತ್ತಾ? ಅವತ್ತ ಒಂದು ಪರಮಾತ್ಮ ಒಂದು ಮಗುಳನಿಗೆ ಮಾಡಿದರೆ ಅದಕ್ಕೆ ಎಷ್ಟು ಅರ್ಥ ಇದೆ ಅಂತ. ಜರಾಸಂಧ ಓಡೋಗಿದ್ದಾನೆ, 16 ಸಲ ಮಾಡ್ಕೊಂಡಿದ್ದ. ಎದುರುಗಡೆ ನಿಂತ್ಕೊಂಡು ಶೌರ್ಯರಸ್ಮಿ ಋಷಿಕೇಶ ಅಂದ, ಗಂಗಾಗ್ಬಿಟ್ಟ. ಅಲ್ಲ, 16 ಸಲ ಓಡೋಗಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಎಲ್ಲರ ಧ್ವಂಸ ಆಗತ್ತೆ ಅಂತ ಬಿಟ್ಟೆ ಅಷ್ಟೇ. ಅವತ್ತು ಹೊಡೆದ್ರೆ ಒಂದೇ ಏಟು, ಜರಾಸಂಧ ಇನ್ನು ಎರಡನೇ ಏಟು ಇಲ್ಲ. ಹೀಗೆ ನಿಜ ಜನ ಸ್ಮಯ ಧ್ವಂಸನ ಸ್ಮಿತ ಭಜ ಸಖಿ ಭವತ್ ಕಿಂಕರಿ ಸ್ಮ. ಏನು ಚೆನ್ನಾಗಿದೆ. ನಿಮ್ಮ ದಾಸಿಯರಾಗಿರ್ತೀವಿ, ನಮ್ಮ ಸೇವೆಯನ್ನಾದರೂ ಸ್ವೀಕಾರ ಮಾಡಬೇಕು. ದಯವಿಟ್ಟು ನಾವು ಸೇವೆ ಮಾಡಬೇಕು ಮಾಡ್ಕೊಡ್ತೀವಿ, ನಾವು ಸೇವೆಯನ್ನು ಸ್ವೀಕಾರ ಮಾಡಬೇಕು. ಪ್ರೇಮದಿಂದ ಅರ್ಪಣೆ ಮಾಡಿದ್ದನ್ನು ಸ್ವೀಕಾರ ಮಾಡದೆ ಹೋದರೆ ಇವರಿಗೆ ಎಷ್ಟು ನೋವಾಗಬಹುದು. ಇದನ್ನೇ ನಾನು ಹೇಳೋದು. ಯಾರಿಗೆ ತಮ್ಮದನ್ನು ಅಭಿವ್ಯಕ್ತಿ ಮಾಡಬೇಕು, ಹೇಳ್ಕೋಬೇಕು ಅಂತಿದೆಯೋ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ತುಂಬ ನೋವಾಗುತ್ತೆ. ಹೇಳ್ಬೇಡ, ಈ ಮಗು ಬಂದಿರುತ್ತೆ ಏನೋ ಹೇಳಬೇಕು ಅಂತ ಅಂತಂದ್ರೆ ಅದನ್ನು ಹೇಳಲ್ಲ ಮೊದಲು. ಅದಕ್ಕೆ ಆ ಪ್ರೇಮ ಬರಬೇಕು, ಆ ಪ್ರೇಮವೇ ಮಾತಾಡಿಸೋದು, ಪ್ರೇಮವೇ ಅವರಿಗೆ ಏನು ಮಾಡೋದು. ಅಷ್ಟು ನಿನ್ನ ಸೇವೆ ಮಾಡಬೇಕು ಅಂತ ಆಸೆಯಿಂದ ಬಂದಿದ್ದೀವಿ, ಅದನ್ನು ನೀನು ಸ್ವೀಕಾರ ಮಾಡಲ್ಲ ಅಂತ ಅದೃಷ್ಟರಾದರೆ ಹೇಗಪ್ಪ ನಾವು ಮಾಡೋದು? ಜಲರುಹಾನನಂ ಚಾರು ದರ್ಶಯ. ಆ ಕಮಲ ಮುಖವನ್ನು ನಮಗೊಂದ್ಸಲ ತೋರಿಸು, ನಿಮ್ಮ ಜೊತೆಲಿ ಇದ್ಬಿಡ್ತೀವಿ, ನಮಗೇನು ಬೇಡ, ನಿನ್ನ ಸೇವೆ ಮಾಡ್ತಾ ನಿನ್ನ ಇದರಲ್ಲೇ ಇರ್ತೀವಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಆ ಚರಣವನ್ನು ಸ್ತೋತ್ರ ಮಾಡ್ತಾರೆ. ಎಂಥ ಭಗವಂತನ ಚರಣ. ಪ್ರಣತ ದೇಹಿನಾಂ ಕೃಷ್ಣ ಪಾಪಕರ್ಷಣಂ ತೃಣಚರಾನುಗಂ ಶ್ರೀನಿಕೇತನಂ. ಪ್ರಣತ ದೇಹಿನಾಂ ಕೃಷ್ಣ ಪಾಪಕರ್ಷಣಂ ತೃಣಚರಾನುಗಂ ಶ್ರೀನಿಕೇತನಂ. ಫಣಿಫಣಾರ್ಪಿತಂ ಕೃಷ್ಣ ತೇ ಪದಾಂಬುಜಂ. ಫಣಿಫಣಾರ್ಪಿತಂ ಕೃಷ್ಣ ತೇ ಪದಾಂಬುಜಂ. ಕೃಣುಕುಚೇಷು ನಗ ಕೃಂಧಿಹೃಚ್ಛಯಂ. ಕೃಣುಕುಚೇಷು ನಗ ಕೃಂಧಿಹೃಚ್ಛಯಂ. ಕೃಷ್ಣ, ಭಕ್ತರು ಪಾಪಿ ನಾನು ಅಂತ ನಿನ್ನ ಚರಣದಲ್ಲಿ ತಲೆ ಇಟ್ಟರೆ ಅಷ್ಟು ಪಾಪನೂ ಅಯಸ್ಕಾಂತದಾಗಿ ಎಳೆದ್ಬಿಡ್ತೀಯ, ಒಂದು ಪಾಪ ಉಳಿಯಲ್ಲ. ಅಪಿ ಚೇತ್ ಸುದೂರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ. ಏನು ಪರಮಾತ್ಮನ ಮಾತು ಕೊಡೋದು ಅಂದರೆ, ಎಂಥ ಪಾಪಿ ಆದರೂ ಆಗಲಿ ಪರಮಾತ್ಮನ ಪಾದದಲ್ಲಿ ಚರಣದಲ್ಲಿ ತಲೆ ಇಟ್ಟ ಅಂದರೆ ಅಷ್ಟು ಪಾಪಗಳು ಸುಟ್ಟೇ ಹೋಗ್ಬಿಡುತ್ತೆ. ಪ್ರಣತ ದೇಹಿನಾಂ ಪಾಪಕರ್ಷಣಂ. ಅಂಥ ನಿನ್ನ ಚರಣ ತೃಣಚರಾನುಗಂ. ಹಸುಗಳ ಹಿಂಗಡೆ ಹೋಗ್ತಾ ಇದೆ. ತೃಣಚರ ಅಂದರೆ ಹಸುಗಳು. ಆ ಹಸುಗಳ ಹಿಂದೆ ಅದು ಎಲ್ಲಿ ತಿರುಗುತ್ತೋ ಅಲ್ಲೇ ತಿರುಗೋದು, ಎಲ್ಲಿ ಹೋಗುತ್ತೋ ಅಲ್ಲೇ. ಸ್ಥಿತಾಂ ಉಚ್ಚಲಿತ ಪ್ರಯಾತ ನಿಷೇದುಷೀಂ ಆಸನ ಮಂದಧೀರ ಜಲಾಭಿಲಾಷಿ ಜಲಮಾರದಾನಾಂ ಛಾಯೇವತಾಂ ಭೂಪದಿರನ್ವಗಚ್ಚ. ಏನು ಚೆನ್ನಾಗಿದೆ. ಆ ಗೋಸೇವೆಗಿಂತ ದೊಡ್ಡದಿಲ್ಲ ಅಂತ. ಆದರೆ ಮನುಷ್ಯನಿಗೆ ಪ್ರೇಮ ಇದ್ದರೆ ಯಾವುದು ಬೇಜಾರಾಗಲ್ಲ. ಪ್ರೀತಿಲಿ ಇಲ್ಲಿ ಹೋದ್ರೆ ಕ್ಷಣನೂ ನಿಲ್ಲೋಕ್ಕಾಗಲ್ಲ. ಯಾಕೋ ಬರೋದೇ ಇಲ್ಲ ಅಂಥೇಳಿ ಆ ಕಾಯೋದಿದೆಯಲ್ಲ ಬಹಳ ಕಷ್ಟ. ಆ ಪರಮಾತ್ಮ ಆ ಗೋವುಗಳನ್ನು ಕಾಲನಲ್ಲ, ಅದು ಎಂಥ ಲೋಕೋತ್ತರವಾದ ಸೇವೆ. ನಾನು ಅದಕ್ಕೆ ಹೇಳೋದು, ಗೋಪಾಲ ಸರ್ವಪಾಲಕ. ಜಗತ್ತನ್ನೆಲ್ಲ ಕಾಪಾಡೋದು ಯಾರೋ? ಯೋ ಗೋಪಾಲ ಸಹ ಸರ್ವಪಾಲಕ. ಯಹ ಸರ್ವಪಾಲಕ ಸೇವ ಗೋಪಾಲ. ಅಂಥ ಪರಮಾತ್ಮ ಗೋವುಗಳ ಹಿಂದ್ಗಡೆ ತನ್ನ ಚರಣವನ್ನಿಟ್ಟ. ಯಾವ ಚರಣದಲ್ಲಿ ಸಕಲ ಪಾಪಗಳು ನಾಶವಾಗುತ್ತೋ ಅಂಥ ಚರಣವನ್ನು ಗೋವುಗಳ ಹಿಂದ್ಗಡೆಯಲ್ಲೇ ಅವರು. ಫಣಿಫಣಾರ್ಪಿತಂ. ಅಹಂಕಾರ ಮಾಡಿ ಹೋಗಲ್ಲ ಅಂದಿದ್ನಲ್ಲ, ಆ ಕಾಳಿಂಗ ಮೆಟ್ಟದ ಅಹಂಕಾರ ಯಾವ ಹೃದಯದಲ್ಲೂ ಇರಬಾರ್ದು. ನಾನು ಸಾಕ್ಷಿಯಾಗಿದ್ದೀನಿ, ಈ ಜಗತ್ತಿನ ಯಾವ ಮನಸ್ಸು ಒಂದು ಚೂರು ಅಹಂಕಾರ ಬರಬಾರ್ದು. ಅಹಂಕಾರ ಎದ್ದು ಕುಡಿದ್ರೆ ಗೊತ್ತು, ಮಟ್ಟ ಹಾಕ್ಬಿಡ್ತೇನೆ.
ಏನು ಮಾಡ್ಕೊಂಡಿದ್ದೀರಿ? ಈ ಪ್ರಪಂಚ ಮಾಯೆಯನ್ನು ಗೆಲ್ಲುವಂಥ ಅಹಂಕಾರ ಗೆಲ್ಲೋಕ್ಕಾಗತ್ತ ಯಾರಿಗಾದರೂ? ಸಾಧ್ಯವೇ ಇಲ್ಲ. ಆ ಕಾಳಿಂಗ ಸರ್ಪ ಆ ವಿಷ ಎಷ್ಟಿದೆಯೋ ಅಷ್ಟು ವಿಷ ಇದೆ ಈ ಜಗತ್ತಿನಲ್ಲಿ. ಅಷ್ಟೂ ಅಹಂಕಾರವನ್ನು ಮೆಟ್ಟುವಂಥ ಫಣಿಫಣಾರ್ಪಿತಂ ತೇ ಪದಾಂಬುಜಂ. ನಿನ್ನ ಚರಣವನ್ನು ನಮ್ಮ ಹೃದಯದಲ್ಲಿಡು. ನಮ್ಮ ಹೃದಯದಲ್ಲಿ ಬಹಳ ದುಃಖ ಇದೆ, ನೋವಿದೆ, ಹೃದ್ರೋಗ ಇದೆ. ಹೃದ್ರೋಗ ಹೋಗೋದು ಯಾವಾಗ ಅಂದರೆ ನಿನ್ನ ಚರಣ ಯಾವಾಗ ನಮ್ಮ ಹೃದಯಕ್ಕೆ ಬರುತ್ತೋ ಆವಾಗ ಹೃದ್ರೋಗ ಅನ್ನೋದು ಹೋಗುತ್ತೆ. ಈ ಕಥೆಯನ್ನು ಕೊನೆಯಲ್ಲಿ ಹೇಳುವಾಗ ಅದೇ ಹೇಳ್ತಾರೆ, ಹೃದ್ರೋಗ ಮಾಶು ವಿಧನೋತಿ. ಯಾರು ಈ ಗೋಪಿಕಾಸ್ತ್ರೀಯರು ಈ ಕಥೆಯನ್ನು ಕೇಳ್ತಾರೋ ಅವರ ಹೃದಯದ ಎಲ್ಲ ರೋಗವೂ ಹೋಗುತ್ತೆ. ಭೌತಿಕವಾದ ಹೃದ್ರೋಗವೂ ಹೋಗುತ್ತೆ, ಮಾನಸಿಕವಾದ ಕೋಪತಾಪಗಳು ಹೋಗುತ್ತೆ. ಅಂಥ ಉತ್ತಮೋತ್ತಮವಾದ ಪ್ರೇಮ ಸಿಗತ್ತೆ ನಿಮಗೆ. ಅಂಥ ಪ್ರೇಮಿಸುವಂತಹ ಗೋಪಿಕಾಸ್ತ್ರೀಯರ ಚರಿತ್ರೆ ಇದು. ಕೃಣುಕುಚೇಶುನಃ ಕೃಂಧಿ ಹೃಚ್ಛಯಂ. ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ದೋಷವನ್ನು ನಾಶ ಮಾಡು. ನಮ್ಮ ಹೃದಯದಲ್ಲಿ ನಿನ್ನ ಚರಣವನ್ನಿಡು. ನಾವು ಅದನ್ನೇ ನೋಡ್ಕೊಂಡಿರ್ತೀವಿ. ಏನು ಪ್ರೇಮ ಇರ್ಬೋದು ನೋಡಿ. ಮಧುರಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇಕ್ಷಣ. ಮಧುರಯಾಗಿರ ಕೃಷ್ಣ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಕೃಷ್ಣ ಪುಷ್ಕರೇಕ್ಷಣ. ವಿಧಿಕರೀರಿಮಾ ವೀರಮುಹ್ಯತಿ ವಿಧಿಕರೀರಿಮಾ ವೀರಮುಹ್ಯತಿ. ಅಧರಚೀದುನಾ ಆಪ್ಯಾಯಯಸ್ವನಗ ಅಧರಚೀದುನಾ ಆಪ್ಯಾಯಯಸ್ವನಗ. ಮಧುರವಾದ ಮಾತು ಬರಬೇಕಾದ್ರೆ ಮನಸ್ಸು ಮಧುರ ಇರಬೇಕು, ನಗೆಯೂ ಮಧುರವಾಗಿರಬೇಕು, ನೋಟವೂ ಮಧುರವಾಗಿರಬೇಕು. ಎಷ್ಟು ಮಧುರವಾಗಿರಬೇಕು ಅಂದರೆ ತುಂಬ ತಾಳ್ಮೆ ಇರಬೇಕು, ಎಲ್ಲೂ ಬೇಜಾರು ಮಾಡ್ಕೋಬಾರ್ದು, ನಗನಗತಾ ಮಾತಾಡಬೇಕು. ಆ ಮಾತೇ ಆ ಮತ್ತೊಬ್ಬರ ಮನಸ್ಸನ್ನು ಅಪಹಾರ ಮಾಡುವಂಥ. ನೀನು ಮಾತಾಡ್ತೀಯಲ್ಲ, ಆ ಮಾತನ್ನು ಕೇಳ್ತಾ ಇದ್ರೆ ಪ್ರಪಂಚವೇ ಬೇಡ ನಮಗಲ್ಲ. ಸಭೆಯಲ್ಲಿದ್ದ ಮಹಾಮಹರ್ಷಿಗಳು ಕುರುಣಾಂ ಪಾಂಡವಾನಾಂಚ ಶಮಂ ಸ್ಯಾದಿತಿ ಭಾರತ ಅಪ್ರಣಾಶೇನ ವೀರಾಣಂ ಏತದ್ ಯಾಚಿತು ಮಾಗತಃ ಅಂತ ಪ್ರಾರಂಭ ಮಾಡ್ತಾನೆ. ಆ ಕುರುಸಭೆಯಲ್ಲಿ ಮಾತಾಡೋ ಕೃಷ್ಣ ಬಂದಾದಾಗ ಋಷಿಗಳೆಲ್ಲ ಕರೆಯದೇ ಬಂದ್ಬಿಟ್ರು ಸಭೆಗೆ. ಬರ್ತಿರ್ಲಿಲ್ಲ ಅವರು, ದುಷ್ಟ ಸಭೆ. ಕೃಷ್ಣ ಬಂದಾಗಲೇ ಕೃಷ್ಣ ಮಾತಾಡ್ತಾನೆ. ಹಾಗಾಗಿ ನಾವು ಕೇಳಬೇಕು ಅಂತೇಳಿ ಹೇಗೆ ಅಲಘೂಕೃತ ಮಗ್ರಸ್ತಂ ಅನಿರಸ್ತಂ ಅಸಂಕುಲಂ ರಾಜೀವನೇತ್ರು ರಾಜಾನಂ ಹೇತುಮದ್ ವಾಕ್ಯಮುತ್ತಮಂ. ಕರ್ಣನ ಇದರಲ್ಲಿ ಅಲ್ಲೂ ಒಂದ್ಸಲ ಯಾಕೆ ಬರಲಿಲ್ಲ ಅನ್ನಲ್ಲ. ಇಲ್ಲೂ ಅಷ್ಟೇ, ಧರ್ಮಾರಾಮಾಂ ಅರ್ಥವತೀಂ ಅಹಿಂಸ್ರಾಂ. ಒಳ್ಳೆ ಶಾಸ್ತ್ರದ ಯುಕ್ತವಾದ ಚೌಕಟ್ಟಿನ ಮಾತು, ಒಳ್ಳೆ ಅರ್ಥಗರ್ಭಿತವಾದ ಪ್ರಯೋಜನವಿರುವ ಮಾತು, ಯಾರಿಗೂ ಬೇಜಾರಾಗದೇ ಇರೋ ಮಾತು. ಕೃಷ್ಣನ ಅಷ್ಟು ಅಚ್ಚುಕಟ್ಟಾಗಿ ಉಪಕ್ರಮ ಉಪಸಂಹಾರ ಅಂತ ಶಾಸ್ತ್ರ ಇದೆ. ಆರಂಭ ಏನು ಮಾಡ್ತೀವೋ ಅದನ್ನು ಬೆಳೆಸಬೇಕು, ಅದಕ್ಕೆ ಯುಕ್ತಿ ಹೇಳಬೇಕು, ಅದಕ್ಕೆ ದೃಷ್ಟಾಂತ ಕೊಡೋದು. ಅಷ್ಟು ಅಚ್ಚುಕಟ್ಟಾಗಿ ಸಮಯವನ್ನು ಸ್ವಲ್ಪವೂ ಫೋನ್ ಮಾಡಿದೆ ಕರೆಕ್ಟಾಗಿ ಮಾತಾಡೋನು ಕೃಷ್ಣ ಒಬ್ಬನೇ. ನಾವು ಇನ್ನು ಮಹಾಭಾರತದಲ್ಲಿ ಎಲ್ಲ ಮಾತಾಡಿ ಸುತ್ತ ಬಳಸಿ ಏನೇನೇನೇನೇನೋ ಮಾತಾಡ್ತಾರೆ, ಕೇಳೋಕ್ಕೂ ಆಗಲ್ಲ. ಅಂಥ ಮಧುರವಾದ ಮಾತು, ಬುಧ ಮನೋಜ್ಞೆಯ, ಪಂಡಿತರು ತಲೆ ತೂಗುವ ಮಾತು, ಬರೀ ತಮಾಷೆ ಜೋಕ್ ಮಾಡೋ ಮಾತಲ್ಲ. ಒಂದು ಪದವನ್ನು ತೆಗೆದುಹಾಕೋಕ್ಕಾಗಲ್ಲ. ಆ ಗೀತೆಯಲ್ಲಿ ಕೃಷ್ಣ ಹೇಳಿದಾನಲ್ಲ, ಸರಿಯಾಗಿ ಶಂಕರ ಭಾಷ್ಯ ಓದ್ದವ್ರಿಗೆ ಗೊತ್ತಾಗುತ್ತೆ. ಒಂದು ಪದವನ್ನು ಆಚೆ ಈಚೆ ಮಾಡೋಕ್ಕಾಗಲ್ಲ. ಸಂಭವಾಮ್ಯಾತ್ಮ ಮಾಯೆಯ ಅಂತಿತ್ತು. ಅದನ್ನು ನಮ್ಮ ಗುರುಗಳು ವ್ಯಾಖ್ಯಾನ ಮಾಡುವಾಗ ಎಷ್ಟು ಚೆನ್ನಾಗಿ ನಾವು ಮಾಡಿದ್ದಾರೆ ಅಂದರೆ, ಕಲ್ಪಯತ್ಯಾತ್ಮನ ಆತ್ಮಾನಂ ಆತ್ಮಾದೇವ ಸ್ವಮಾಯಯ ಅಂತ ಗೌಡಪಾದರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. 2 ಪದವನ್ನು ಇಷ್ಟು ಪದಗಳಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಅರ್ಥ ಅನ್ನೋದನ್ನು ನಮ್ಮ ಗುರುಗಳು ಹೇಳಿದ್ದಾರೆ. ಹೇಗೆ ಉಪದೇಶ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲದೆ ಎಷ್ಟು ಆಳ ಇದೆ ಅಂದರೆ ನಿಮ್ಮ ಬುದ್ಧಿಯಲ್ಲೇ ಅಷ್ಟು ಆಳ ಮುಳುಗಿದ್ರು ಸಿಗೋದೇ ಇಲ್ಲ ಅರ್ಥ. ಮುತ್ತುಗಳು ಸಮುದ್ರದಲ್ಲಿ ಅಡಗಿದ್ರೆ ಮುಳುಗಿ ತೆಗಿಬೇಕಲ್ಲ, ಆ ಮಾತಿನ ಅರ್ಥವನ್ನು ಹುಡುಕೊಂಡು ಹೋದರೆ ಎಷ್ಟು ಮುಳುಗಿದ್ರು ಇನ್ನೂ ಇದೆ, ಇನ್ನೂ ತಳದಲ್ಲಿದೆ. ಅಷ್ಟು ಬುಧ ಮನೋಜ್ಞೆಯ ಪುಷ್ಕರೇಕ್ಷಣ. ನಿನ್ನ ನೋಡೋದಲ್ಲೇ ಸಾಕು, ನೋಟದಲ್ಲೇ ಎಲ್ಲದಕ್ಕೂ ಹೋಗ್ಬಿಡು. ನಿನ್ನ ನಗುವಿನಲ್ಲೇ ನಮ್ಮ ಎಲ್ಲವೂ ಹೋಗುತ್ತೆ. ವಿಧಿಕರೀರಿಮ, ನೀನು ಹೇಳಿದ್ದನ್ನು ಮಾಡೋದು ರೆಡಿ ಇದೀವಿ. ದೂಸರಾ ಬಾತ್ ನಹಿ, ಎರಡನೇ ಮಾತಿಲ್ಲ, ಆದ್ರೂ ಇಲ್ಲ. ಏನಾದರೂ ಹೇಳು,
ಹೇಳಿದ್ದನ್ನು ವಿಧಿಕರೀರಿಮ. ಅದಕ್ಕೋಸ್ಕರ ನಾವಿಲ್ಲಿದ್ದೀವಿ. ವೀರ ಮುಹ್ಯತಿ. ನಮಗೆ ನೀನು ಬರದೆ ಹೋದ್ರೆ ಇಲ್ಲೇ ಮೂರ್ಛೆ ಬಂದ್ಬಿಡುತ್ತೆ. ಮೂರ್ಛೆ ಅಂದ್ರೆ ನೆಕ್ಸ್ಟ್ ಮರಣ. ಮೂರ್ಛೆ ಹೋಗ್ಬಿಡ್ತೀವಿ. ಏನಾದರೂ ಬದುಕಬೇಕು ಅಂದ್ರೆ ನಿನ್ನ ತುಟಿಯಿಂದ ಎರಡು ಮಾತು. ಅಧರ ಸೀಧು. ಸೀಧು ಅಂದರೆ ರಸ. ಅದರ ರಸದಿಂದ ಅದನ್ನು ಮೆಲ್ಲಕ್ಕೆ ನಮಗೆ ಕಿವಿಗೆ ಹಾಕಿದರೆ ಮತ್ತೆ ಎಚ್ಚರ ಆಗತ್ತೆ. ಕಂದ ಅಂದ್ಕೊಳ್ಳಿ, ಎದ್ದು ನಿಂತೀವಲ್ಲ ಮಗು, ಆ ಮಾತೇ ಹಾಗಿರ್ಬೇಕು. ನಮ್ಮ ಶಂಕರ್ ಹೇಳ್ತಾರೆ, ವತ್ಸ ಸೌಮ್ಯ ಸ್ವಾಧ್ಯಾಯ ಮಧು ಯೋಗಂಚ ಅನುತಿಷ್ಠ ತಥಾತೆ ಶ್ರೇಯೋ ಭವಿಷ್ಯತಿ. ಏನು ಚೆನ್ನಾಗಿದೆ ಮಾತು, ಒಂದು ಸ್ವಲ್ಪವೂ ನೋವಿಲ್ಲ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ. ಸಂಚಯತು. ಆ ಜಾಗದಲ್ಲಿ ಶಂಕರರು ಬರೆದಿರೋದು. ಆ ಭಾಷೆ ನೋಡಿದರೆ ಹಾಗೆ ಮಾತಾಡ್ತಾರ ಜನ ಅನ್ಸುತ್ತೆ. ಅಷ್ಟು ಕೃಷ್ಣನ ಮಾತು ಅಖಂಡ ಭಾರತದಲ್ಲಿ ಎಲ್ಲೆಲ್ಲಿ ತೆಗೆದು ನೋಡ್ರಿ ಅಷ್ಟೂ ಜಾಗವು ಬಹಳ ಸುಂದರವಾಗಿದೆ. ಬುಧ ಮನೋಜ್ಞಯ ಪುಷ್ಕರೇಕ್ಷಣ ವಿಧಿಕರೀರಿಮಾ ವೀರ ಮುಷ್ಯತಿ. ನಾವು ಮೋಹಕ್ಕೆ ಹೋಗ್ತಾ ಇದ್ದೀವಿ. ಮೋಹ ಮೂರ್ಛೆ ಬಂದ್ಬಿಡುತ್ತೆ. ನಿನ್ನ ಅಧರಸಿದು ನಿನ್ನ ತುಟಿ ಎರಡು ಮಾತುಗಳಿಂದ ನಮ್ಮನ್ನು ಆಪ್ಯಾಯಸ್ಸು. ಆಪ್ಯಾಯ ಮತ್ತೆ ಎಬ್ಸು ನಮ್ಮನ್ನು. ಮತ್ತೆ ಬಂದು ನೀನು ಮಾತಾಡಿ ಕೂತ್ಬಿಟ್ರೆ ಸಾಕು. ಅಲ್ಲೇ ಮಾತಾಡ್ತೀವಿ, ನೋಡ್ತೀವಿ ಅಷ್ಟೇ ಹೊರತು ಮುಂದಿನ ಭಾಷೆ ಇಲ್ಲ. ಇದೆ ಇದಕ್ಕೆ ನಾನು ಹೇಳೋದು, ಇದು ಒಂದು ಅದ್ಭುತವಾದ ಪ್ರೇಮ ಇರೋದು. ಅಸ್ಪರ್ಶ ಯೋಗ ಪ್ರೇಮ ಅಂತ ಒಂದು ಹೇಳಿದೆ ಅಂದರೆ ಮುಟ್ಟದೇ ಇರುವಂತಹ ಪ್ರೇಮ. ಯಾವ ಸ್ಪರ್ಶೇಂದ್ರಿಯ ಜ್ಞಾನ ಇದೂ ಇಲ್ಲ. ಎರಡನೇದು ಅವರಿಂದ ಸ್ವಾರ್ಥವೂ ಇಲ್ಲ, ಕಟ್ಟಾಕೋದು ಇಲ್ಲ. ನಮ್ಮವನು ಅದೆಂಗೆ ಹೋಗ್ತೀಯ ಅದನ್ನು ಹೇಳಲ್ಲ. ಈ ತರಹದ ಪ್ರೇಮ ಇರೋದು ಇವರಿಗೆ, ಗೋಪಿಕಾಸ್ತ್ರೀಯರಿಗೆ. ನಾನು ಪ್ರಪಂಚದಲ್ಲಿ ಹುಡುಗಿಯರಿಗೆ ಇದೆ ನಾನು ನನ್ನ ಅನುಭವದಲ್ಲಿ ಕಂಡಿಲ್ಲ. ಎಲ್ಲರೂ ಕಟ್ಟಾಕೋರೆ. ಕಟ್ಟಾಕದೇ ಇರುವಂತಹ ಮುಕ್ತವಾದ ಪ್ರೇಮ ಕೊಡೋರು ಈ ಗೋಪಿಕಾಸ್ತ್ರೀಯರು. ಹೇಳ್ತಾ ಇದ್ದಾರೆ, ನಿನ್ನ ಕಥೆ ಹೇಗಿದೆ ಎಂದರೆ, ತವ ಕಥಾಮೃತಂ ಕೃಷ್ಣ ತಪ್ತ ಜೀವನಂ ಕವಿಭಿರೀಡಿತಂ ಕೃಷ್ಣ ಕಲ್ಮಷಾಪಗಂ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಗಂ. ಶ್ರವಣಮಂಗಲಂ ಕೃಷ್ಣ ಶ್ರೀಮದಾತತಂ. ಶ್ರವಣಮಂಗಲಂ ಕೃಷ್ಣ ಶ್ರೀಮದಾತತಂ. ಭುವಿ ಗೃಹಂತಿ ತೇ ಭೂರಿದಾ ಜನಾಃ. ಭುವಿ ಗೃಹಂತಿ ತೇ ಭೂರಿದಾ ಜನಾಃ. ಜೀವನ ಅನ್ನೋದೇ ಒಂದು ತಾಪ. ಅದ್ರಲ್ಲಿ ಬೇಯ್ತಾನೇ ಇರ್ತೀವಿ. ದಿನಾ ದುಃಖ. ಜನ್ಮ ದುಃಖಂ ಜರಾ ದುಃಖಂ ಅಂತ ಹೇಳೋದು ಎಲ್ಲ ದುಃಖವೇ. ಈ ತಪ್ತವಾದ ಜೀವನದಲ್ಲಿ ನಿನ್ನ ಕಥೆಯನ್ನು ಕೇಳ್ತಾ ಇರ್ತೀವಲ್ಲ, ಅದೇ ಅಮೃತ, ಅದೇ ನಮ್ಮ ಬದುಕು. ತವ ಕಥಾಮೃತಂ ತಪ್ತ ಜೀವನಂ. ತಪ್ತವಾದ ಜೀವನಕ್ಕೆ ಭಗವಂತನ ಕಥೆ ಇದೆಯಲ್ಲ, ಅದೇ ಬದುಕು. ಅದರ ಆನಂದವೇ ಆನಂದ. ಇನ್ಯಾವ ಆನಂದವೂ ಊಟ ಮಾಡೋ ಆನಂದ, ಕಾಫಿ ಕುಡಿಯೋ ಎಂಥದ್ದು ಇಲ್ಲ. ಈ ಸಂಸ್ಪರ್ಶದ ಭೋಗ ದುಃಖ ಇವನೇ. ವಿಶೇಷ ಜೀವನ ಏನ ಕಥಾಮೃತೇನ. ಅದನ್ನೇ ನಾವು ವಿವರಿಸ್ದೆ. ತಪ್ತು ಜೀವನ ಅಂತ ಕರ್ಮಧಾರ್ಯ ಮಾಡಿದೆ, ನೀವು ಬಹುರೀಹಿ ಮಾಡ್ತಾ ಇದ್ದೀರಿ. ಬಹುರೀಹಿ ಬೇಡ, ಕರ್ಮಧಾರ್ಯ ಇರಲಿ ಅಂತ. ತಪ್ತವಾದ ಜೀವನವು ನಿನ್ನ ಕಥೆಯಿಂದ ಅಮೃತವಾಗತ್ತೆ ಏನು ಮಾಡಿದೆ. ನೀವೇನು ಮಾಡಿದ್ರಿ? ಕಥಾ ತಪ್ತ ಜೀವನವಾದ ಇದಕ್ಕೆ ನಿನ್ನ ಕಥೆಯೇ ಅಮೃತ. ನಿನ್ನ ಕಥಾಮೃತ ಜೀವನದ ತಾಪವನ್ನು ಕಳೆಯುತ್ತೆ. ತಾತ್ಪರ್ಯ ಅದೇ ಆಯ್ತು. ತಾತ್ಪರ್ಯ ನೀವೇನಿದೆ, ಕಥಾಮೃತವು ತಾಪವನ್ನು ಕಳೆಯುತ್ತೆ ಅಂದ್ರಿ. ತಪ್ತವಾದ ಜೀವನಕ್ಕೆ ಕಥೆಯೇ ಅಮೃತ. ಅದೇ ಒಂದು ಜೀವನದ ಸಂಸಾರ ವೃಷವೃಕ್ಷಸ್ಯ ದೇ ಫಲೇ ಅಮೃತೋಪಮೆ ಕಾವ್ಯಾಮೃತ ರಸಾಸ್ವಾದ ಸಂಗಮ ಸೃಜನಿ ಸಹ. ಎರಡೇ ಬದುಕಿನಲ್ಲಿ ಇರುವಂತಹ ಅಮೃತ. ಒಂದು ಇಂಥ ಕಥೆಯ ಅಮೃತವನ್ನು ಕೇಳಬೇಕು, ಸತ್ಸಂಗದಲ್ಲಿರಬೇಕು. ಇದು ಎಲ್ಲ ಬರೀ ಕ್ಲೇಶವನ್ನು. ಕವಿ ಬೀರಿಡಿತ ಒಳ್ಳೆ ಕವಿಗಳು. ಆ ಕವಿಗಳು ಅಂದರೆ ವೇದವ್ಯಾಸರು, ಅಂಥ ಮಹಾ ಕವಿಗಳು. ತಮ್ಮ ಇವನು ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಬಂದಾಗ ಅವನ ಗುರು ಬಂದು ಬೈದ್ನಲ್ಲ, ಅವನ ಹೆಸರಿನ ಗುರು ಹರಿಹರ. ಮನುಷ್ಯನ ಒಳಗೆ ಬಂದಲ್ಲ, ಮಾತಾಡುವ ಅಂತ ಬೈದ. ಅಂದರೆ ಬರೆದ್ರೆ ಪರಮಾತ್ಮನ ಚರಿತ್ರೆಯನ್ನು ಬರಿಬೇಕು, ಶಿವನ ಚರಿತ್ರೆ ಬರಿಬೇಕು. ಅದು ಬಿಟ್ಟು ಹರಿಶ್ಚಂದ್ರನ ಕಥೆ, ರಾಜರ ಕಥೆ ಯಾತಕ್ಕೆ ಬರದೆ ಅಂತ ಹೇಳಿ ಬೈದಂತೆ. ಆಮೇಲೆ ಹರನೇ ಸತ್ಯ ಅಂತ ಅದನ್ನು ಸತ್ಯವೇ ಹರ ಅಂತ ಬದಲಾಯಿಸ್ತ. ಹೀಗೆ ಕವಿ ಬೀರಿಡಿತಂ,
ಕವಿಗಳಾದವರೆಲ್ಲರೂ ಕೂಡ ತಮ್ಮ ಪರಮ ಮಾತುಗಳನ್ನು ಶುದ್ಧಗೊಳಿಸೋದು ಪುರಾವೀತ್ಯರ್ಥೇಸ್ಮಿನ್ ಪುರಮಥನ ಬುದ್ಧಿರ್ ವ್ಯವಸ್ಥೆ. ಏನು ಚೆನ್ನಾಗಿದೆ, ಅದ್ಭುತ. ಪರಮಾತ್ಮನ ಗುಣ ಯಾಕೆರೂ ಪೂರ್ಣವಾಗಿ ಹೇಳೋಕ್ಕಾಗಲ್ಲ. ಹಾಗಾದರೆ ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಮಾತು ಮನಸ್ಸು ಎಲ್ಲ ಪವಿತ್ರವಾಗಲಿ ಅಂತ ಹೇಳ್ತಾರೆ. ಅವರ ಮನಸ್ಸು ನಾನು ನಮ್ಮ ಮನಸ್ಸನ್ನು ಶುದ್ಧಗೊಳಿಸ್ತೀನಿ, ನಾನು ಮಾತಾಡ್ತೀನಿ. ಪುಷ್ಪದಂತ ವಿರಚಿತ ಶಿವಮಹಿಮ ಬಹಳ ಚೆನ್ನಾಗಿದೆ. ಹೀಗೆ ಕವಿಭಿರೀಡಿತಂ ಕಲ್ಮಷಾಪಹಂ. ಆ ಕಥಾ ಶ್ರವಣ ಕಾಲದಲ್ಲೇ ಮನಸ್ಸಿನ ಕಲ್ಮಷ, ಪಾಪ ಕಲ್ಮಷ ಅಷ್ಟು ಹೊರಟೋಗುತ್ತೆ. ಎಂಥವರಿಗಾರು ಚಿಕ್ಕ ಮಕ್ಕಳಿಗೆ ಹೇಳಬೇಕು. ನಾನು ಬಹಳ ಕಾಲದಿಂದ ಹೇಳ್ತಾ ಇದ್ದೀನಿ, ತಾಯಂದಿರ ಹೃದಯ ಭಾಳ ಚೆನ್ನಾಗಿದೆ. ಊಟ ಮಾಡೋ ಒಂದು ಸಣ್ಣ ಸಣ್ಣ ಭಗವಂತನ ಕಥೆಯನ್ನು ಹೇಳ್ತಾ ಊಟ ಮಾಡಿದರೆ ಅನ್ನ ರಸವು ಭಕ್ತಿ ರಸವು ಎರಡೂ ಸೇರುತ್ತೆ. ಅವ್ರು ಊಟನೂ ಮಾಡ್ತಾರೆ. ಹೋಗ ಕೊಟ್ಟಿಗೆಲೇ ಊಟ ಮಾಡಿಸಿ ಪರವಾಗಿಲ್ಲ, ನಮ್ಮ ಅಮ್ಮಗ ಕೊಟ್ಟಿಗೆಲೇ ಊಟ ಮಾಡೋಣ, ಒಳಗಡೆ ಊಟ ಮಾಡಲ್ಲ. ಅಂಥ ಒಂದು ಇದನ್ನು ನಮ್ಮ ಊರಲ್ಲಿ ಇತ್ತು. ಈ ಏನೇನು ಅಮ್ಮಂದಿರಿಗೆ ಬರಲ್ಲ, ಮೊಬೈಲ್ ಕೊಟ್ಬಿಡ್ತಾರೆ. ಅಯ್ಯೋ, ಶ್ರವಣ ಮಂಗಲಂ ಕೇಳ್ತಾ ಇದ್ದಾಗಲೇ ಕಲ್ಪನಾ ಭಯ ಎಲ್ಲ ಹೊರಟೋಗುತ್ತೆ. ಆವಾಗಲೇ ಮಂಗಳವಾದಂಥದ್ದು. ಶ್ರೀಮದ್ ಆತತಂ, ಜೀವನದ ಸಕಲ ಸಂಪತ್ತು ನಿಮಗೆ ಬರೋದು. ಆ ಸಂಪತ್ತು, ಆರೋಗ್ಯ ಸಂಪತ್ತು, ಐಶ್ವರ್ಯ ಸಂಪತ್ತು, ಜನ ಸಂಪತ್ತು, ಎಲ್ಲ ಸ್ನೇಹ ಸಂಪತ್ತು ಎಲ್ಲ ಶ್ರೀಮದ್ ಆತತಂ ಅಂತ. ಆ ಶ್ರೀಮದ್ ಆತತಂ ಇದೆಯಲ್ಲ, ವಿಸ್ತಾರವಾಗಿ ಕೊನೆಯೇ ಕಾಣದೇ ಇರುವಷ್ಟು ಎಲ್ಲವೂ ಬರುತ್ತೆ. ಭೂರಿ ಗೃಣಂತಿತೆ ಭೂರಿದಾ ಜನ. ಈ ಪ್ರಪಂಚದ ಎಲ್ಲರೂ ಆ ಕಥೆಯನ್ನು ಕೇಳೋಕ್ಕೋಸ್ಕರ ಭೂರಿ ಭೂರಿ ದಾನ ಮಾಡಿ ಹೇಗಾದರೂ ಮಾಡಿ ಕಥೆಯನ್ನು ಹೇಳಿಸ್ಬೇಕು ಅಂತ. ಹಿಂದೆ ಒಂದೊಂದು ಪುರಾಣ ಹೇಳಿದ್ದಕ್ಕೆ ಒಂದೊಂದು ದಾನ ಮಾಡ್ತಾ ಇದ್ರಂತೆ. ಇಷ್ಟು ತಗೊಳ್ಳಿ ಇಷ್ಟು ತಗೊಳ್ಳಿ ಅಂತ ಹೇಳ್ತೀವಿ ಅಂದರೆ ಕೇಳೋಕ್ಕೋದ್ರೆ ಕಷ್ಟ ಆಗ್ಬಿಟ್ಟಿದೆ. ಹೀಗೆ ಭೂರಿ ಗೃಣಂತಿತೆ ಭೂರಿದಾ ಜನ. ಬೇಕಾದಷ್ಟು ವ್ಯತ್ಯಾಸ ಮಾಡ್ಕೋಬೇಕು. ಹೇಳೋರು ದಕ್ಷಿಣೆ ಕೊಡಬೇಕು, ಕೇಳೋರಿಗೆ. ಈಗ ಆ ಪರಮಾತ್ಮನಿಂದ ಪಾಠ ಹೇಗೆ ಕಲ್ತ್ರು? ಈಗ ಗುರು ಶಿಷ್ಯ ಸಂಬಂಧ. ಗೋಪಿಕಾಸ್ತ್ರ ಹೇಳ್ತಾರೆ, ನಾವು ಶಿಷ್ಯರು, ನೀನು ಗುರು. ಪಾಠ ಯಾವ ಹೇಳ್ಕೊಟ್ಟಿದ್ದು ಗೊತ್ತಾ? ಪ್ರಕಸಿತಂ ಪ್ರಿಯ ಪ್ರೇಮ ವೀಕ್ಷಣಂ ವಿಹರಣಂಚತೆ ಧ್ಯಾನ ಮಂಗಲಂ. ಪ್ರಕಸಿತಂ ಪ್ರಿಯ ಕೃಷ್ಣ ಪ್ರೇಮ ವೀಕ್ಷಣಂ ವಿಹರಣಂಚತೆ ಧ್ಯಾನ ಮಂಗಲಂ. ರಹಸಿ ಸಂವಿತೋ ಯಾ ಹೃದಿ ಸ್ಪೃಶಗ, ರಹಸಿ ಸಂವಿತೋ ಯಾ ಹೃದಿ ಸ್ಪೃಶಗ. ಕುಹಕನೋ ಮನಗ ಶೋಭಯಂತಿ, ಕುಹಕನೋ ಮನಗ ಶೋಭಯಂತಿ. ಪ್ರಿಯ ಅಂದರು. ಗುರುಸ್ಥಾನ ಇದೆ. ಅರ್ಜುನ, ಹೇ ಕೃಷ್ಣ, ಹೇ ಯಾದವ, ಹೇ ಸಖಿ, ಏನು ಹೇಳಿದ್ದ ಎಲ್ಲ ನೆನಪು ಬರ್ತಾ ಇತ್ತು. ಅತ್ಯಂತ ಪ್ರೇಮ ಒಂದು ಸಲಿಗೆ ಕೊಡುತ್ತಲ್ಲ, ಅವ್ರು ಏನೇ ಆಗಿರಲಿ, ಏ ಅಜ್ಜ ಕೊಡೋಯ್ಲೆ ಅಂತ ಅಜ್ಜನನ್ನ ಏಕವಚನದಲ್ಲಿ ಕರೆಯೋದು. ನಮ್ಮ ತಾಯಿಯನ್ನು ಅಜ್ಜನ ಏಕವಚನವೇ. ಅಪ್ಪನ ಮಾತ್ರ ವರ್ತ ವರಂಗೋ, ಅಮ್ಮ ಬಾ. ಆ ಪ್ರೇಮವೇ ಆ ಸಲಿಗೆಯನ್ನು ಕೊಡುತ್ತೆ. ಪ್ರಿಯ, ನೀನು ಆ ಗೋಕುಲದಲ್ಲಿ ನಗ್ತಾ ಇದೆಯಲ್ಲ, ಆ ನಗೋದೇ ವಿಶ್ವವನ್ನು ನಾವು ಪ್ರೇಮಿಸಬೇಕು ಅನ್ನೋ ಪಾಠ. ರಹಸಿತಂ ಪ್ರಿಯ ಪ್ರೇಮ ವೀಕ್ಷಣಂ. ಪ್ರೇಮದ ನೋಟ, ನಿನ್ನ ನಗು, ಅದೇ ನಮಗೆ ಪಾಠ. ಬಾಯಲ್ಲಿ ನಕ್ಕಿದ್ದು, ಬಾಯಲ್ಲಿ ಮಾತಾಡಿದ್ದಲ್ಲ. ವಿಹರಣಂಚತೆ ಧ್ಯಾನ ಮಂಗಲಂ. ನೀನು ಹಸುಗಳನ್ನು ಕಾಡಿಗೆ ಹೊರ್ಕೊಂಡು ಹೋಗ್ತಿದ್ದಲ್ಲ, ಆವಾಗೆಲ್ಲ ನೀನು ಯೋಚನೆ ಮಾಡ್ತೀವಲ್ಲ, ಅದೇ ನಮಗೆ ಧ್ಯಾನ ಅಂದರು. ವಿಹರಣಂಚತೆ ಧ್ಯಾನ ಮಂಗಲಂ. ಧ್ಯಾನ ಮಾಡಬೇಕು ಭಗವಂತ. ಯಾವ ಧ್ಯಾನವೂ ಇಲ್ಲ, ಕೆಲಸ ಮಾಡ್ತಾನೆ ಇದ್ರು ಮನೆ ಕೆಲಸನ. ಬೆಳಗ್ಗೆ ಒಂದ್ಸಲ ಕಾಣ್ತಾನೆ, ಪುನಃ ಸಂಜೆ ಕಾಣೋದು, ಅಷ್ಟೊತ್ತು ಧ್ಯಾನ. ಏನೋ ಆ ಪರಮಾತ್ಮನ ವಿಹಾರ ಹೇಗಿರುತ್ತೆ ಇವರ ಕಲ್ಪನೆಯಲ್ಲಿ. ಒಂದು ಹೇಳ್ತಾರೆ, ಅಯ್ಯೋ ಹೋಗ್ತಾನೆ ಪುಣ್ಯಾತ್ಮ, ನಮ್ಗೆ ಆ ಚರಣವನ್ನು ಹೃದಯದಲ್ಲಿ ಇಟ್ಕೊಳ್ಳೋಕ್ಕೆ ಯೋಚನೆ. ಎಂಥ ಮೃದುವಾದ ಚರಣ, ಕಠೋರವಾದ ಹೃದಯ, ಎಲ್ಲಿ ನೋವಾಗುತ್ತೋ ಅಂತ ನಾವೇ ಹೆದರ್ಕೋತಾ ಇದ್ದೀವಿ. ಅವನು ಅಲ್ಲೆಲ್ಲ ಕಾಡೆಲ್ಲ ತಿರುಗಾಡ್ತಾರೆ. ಏನು ಮಾಡೋಣ ಅಂತ ಅಳ್ತಾ ಇದ್ದಾರೆ ಇವರು. ನೋಡ್ತಾ ಇಲ್ಲ, ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾರೆ. ತೃಣಜಲ ಅಂಕೊರೆ ಹಿಂಗೆ ಮುಂದೆ ಹೇಳ್ತಾರೆ. ಹೀಗೆ ವಿಹರಣಂಚತೆ ಧ್ಯಾನ ಮಂಗಲಂ. ಈ ಭಾವ ಇದೆಯಲ್ಲ, ಇದು ಅರ್ಥ ಹೇಳೋದಲ್ಲ, ಅನುಭವಿಸ್ಬೇಕು.
ಏಕಾಂತದಲ್ಲಿ ಮೈತ್ರಿ ಭಾವದಿಂದ ಬಂದು ಮಾತಾಡ್ತಾರಂತ. ಯಾವಾಗ ಬಂದ ಕೃಷ್ಣ ಅವರಿದ್ದಾಗ ರಾತ್ರಿ ಮಲಗುವಾಗ ಏಕಾಂತದಲ್ಲಿ ರಹಸ್ಯವಾಗಿ ಮೈತ್ರಿ ಸಂಬಿತ್ ಅಂದರೆ ಮೈತ್ರಿ ಭಾವ ಪ್ರೇಮದಿಂದ ಬಂದು ಏನೋ ನಿನ್ನವನೇ ನಾನು ಅಥವಾ ನೀನೇ ನನ್ನವಳು ಏನೋ ಒಂದು ಮಾತು ಹೇಳ ಹೋಗಿದ್ದಾನೆ ಅಂತ ಅವರು ಕಲ್ಪನೆ ಮಾಡ್ಕೊಂಡಿದ್ದಾರೋ ಅಥವಾ ಪರಮಾತ್ಮ ಎಲ್ಲೆಲ್ಲೂ ಇರೋನು ಅದರಿಂದ ಬಂದಿದ್ದಾನೆ ಅಂತಲ್ಲ. ರಹಸ್ಯ ಸಂಬಿದು ಯಾ ಹೃದಯ ಸ್ಪೃಶ ನಮ್ಮ ಹೃದಯಕ್ಕೆ ಮುಟ್ಟೋ ಹಾಗೆ ಈ ಪ್ರೇಮದಲ್ಲಿ ಮಾತಾಡೋರು ಇರ್ತಾರಲ್ಲ, 1000 ಜನ ಇರಲಿ ಇಬ್ಬರೇ ಮಾತಾಡ್ತಾರೆ, ಅದು ಹೃದಯಕ್ಕೇ ಮುಟ್ಟತ್ತೆ. ಅದು ಏನೋ ಭಾಷೆಗೆ ಅದಕ್ಕೆ ಅರ್ಥ ಹೇಳೋಕ್ಕಾಗಲ್ಲ. ಅದು ನೋಟವೂ ಭಾಷೆ, ನಗುವೂ ಭಾಷೆ, ಚಿನ್ನಗಳು ಭಾಷೆ, ಎದ್ದು ಹೋದ್ರೆ ಅದೇ ಭಾಷೆ. ಏನಪ್ಪ ಪ್ರೇಮದ ಭಾಷೆಗೆ ಇಷ್ಟೇ ಅರ್ಥ ಅಂತಿಲ್ಲ. ಹೀಗೆ ಏಕಾಂತದಲ್ಲಿ 1000 ಜನ ಇದ್ದರೂ ಏಕಾಂತದಲ್ಲಿ ನೀವು ಬಂದು ನನ್ನ ಹೃದಯದೊಳಗಿದ್ದು ಅಲ್ಲಿ ಪ್ರೇಮದಿಂದ ಮಾತಾಡ್ತಾ ಇದೆಯಲ್ಲ, ಆ ಮಾತೆಲ್ಲ ಈಗ ನನಗೆ ನೆನಪಾಗ್ತಾ ಇದೆ. ಯಾ ಹೃದಯ ಸ್ಪೃಶ ಏ ಕುಹಕ ಮೋಸಗಾರ ಧೂರ್ತ ಮನಸ್ಸನ್ನು ಇಷ್ಟೆಲ್ಲ ಮಾಡಿ ಈಗ ದೂರ ಹೋಗ್ತಾ ಇದೆಯಾ ಬಾ ಅಂತ. ಕುಹಕನೋ ಮನಃ ಕ್ಷೋಭಯಂತಿ, ನಮ್ಮ ಮನಸ್ಸಿಗೆ ಕ್ಷೋಭೆ ಬಂದಿದೆ, ಆ ಮಾತನ್ನು ನೆನೆಸ್ಕೊಂಡು ಈಗ ನೀನು ಕುಹಕ. ಇದು ಪ್ರೇಮದಲ್ಲಿ ಕಪಟೇದು ಅತಿ ಪ್ರೇಮ ಗೊತ್ತ ಬಂದು ಅವನ ಏನೂ ಮಾಡೋಕ್ಕಲ್ಲ. ಪ್ರೀತಿಯನ್ನು ತೋರಿಸೋಕೆ ತಿನ್ನಬಾರದ ಹಣ್ಣು ಬಲು ರುಚಿ ಅಂತೀವಲ್ಲ, ಹಾಗೆ ಅತಿ ಪ್ರೇಮ ಇದ್ದಾಗ ಯಾವ ಭಾವ ತೋರಿಸಿದ್ರು ಅಷ್ಟು ಪ್ರೇಮದಲ್ಲಿ ಆ ಭಾವ ಬರುತ್ತೆ. ಆ ಪ್ರೇಮಕ್ಕೆ ಭಾಷೆ ಇಲ್ಲ, ಯಾವ ಭಾಷೆ ಹೇಳಿದ್ರೂ ತಪ್ಪಿಲ್ಲ. ಇದಕ್ಕೆ ಹೇಳಿದ್ದಾನು, ಇದು ವ್ಯಾಖ್ಯಾನ ಅಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಕುಹಕನೋ ಮನಃ ಕ್ಷೋಭಯಂತಿ. ಈಗ ಹೇಳ್ತಾರೆ ಚಲಸಿ ಯದ್ವ್ರಜಾಚಾರಯನ್ ಪಶೂನ್ ನಲಿನ ಸುಂದರಂ ನಾಥತೆ ಪದಂ. ಚಲಸಿ ಯದ್ವ್ರಜಾಚಾರಯನ್ ಪಶೂನ್ ನಲಿನ ಸುಂದರಂ ನಾಥತೆ ಪದಂ. ಶಿಲತೃಣಾಂಕುರೈ ಕೃಷ್ಣ ಸೀದತೀತಿ ನಗ. ಶಿಲತೃಣಾಂಕುರೈ ಸೀದತೀತಿ ನಗ. ಕಲಿಲತಾಂ ಮನಗ ಕಾಂತ ಗಚ್ಚತಿ. ಕಲಿಲತಾಂ ಮನಗ ಕಾಂತ ಗಚ್ಚತಿ. ಗೋಕುಲದಿಂದ ಹಸುಗಳನ್ನು ಕಾಡಿಗೆ ಮೇಯಕ್ಕೋಸ್ಕರ ಹೊಡ್ಕೊಂಡು ಹೋಗ್ತೀಯ. ಹೋಗುವಾಗ ಕಮಲಾದ ದಳಕ್ಕಿಂತ ಮೃದುವಾದ ಚರಣ ನಿಂದು. ಆ ಕಾಡು ಕಲ್ಲು ಮುಳ್ಳು ಬೈದೇ ಇರೋದು. ಅಂಥ ನಿನ್ನ ಚರಣವನ್ನು ಇಲ್ಲಿ ನೋಡ್ತೀವಿ. ಅಲ್ಲಿ ಹೋಗಿ ಅದನ್ನೆಲ್ಲ ಚುಚ್ಚಿಸ್ಕೊಂಡು ನಮ್ಮ ಹೃದಯ ಎಷ್ಟು ನೋವಾಗ್ತಾ ಇತ್ತು ಗೊತ್ತಾ ನಿಮಗೆ? ಚುಚ್ಚಿಸ್ಕೊಂಡಾಗ ನೋವಿಲ್ವತ್ತೆ, ಚುಚ್ಚಿಸ್ಕೊಂಡವನು ಆನಂದವಾಗಿದ್ದಾನೆ, ಅವನು ಆನಂದಧಾಮ. ಇವರು ಹೇಳ್ತಾರೆ ಶಿಲತೃಣಾಂಕುರೈ ಸೀದತೀತಿನ ಕಲಿಲತ ಮನಃ. ನಮ್ಮ ಮನಸ್ಸು ಎಷ್ಟು ನೋವು ಅನುಭವಿಸ್ತಾ ಇದೆ, ಎಷ್ಟು ಕ್ಲೇಶ ಅನುಭವಿಸ್ತಾ ಇದೆ, ನಿಂಗೆ ಅರ್ಥ ಆಗ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ ಅಂತ. ನನಗೆ ಗುರುಸೇವೆ ಮಾಡಿದರೆ, ನಿಜವಾದ ಗುರುಸೇವೆ ಮಾಡಿದರೆ, ಆ ವಯಸ್ಸಾದವರ ಚರಣ ಇದೆಯಲ್ಲ, ನಾನು ಗುರುಕುಲದ ಇದ್ನಲ್ಲ, ನನ್ನ ಗುರುಗಳ ಚರಣ ಅವರು ನಡೆದೇ ಇಲ್ಲ, ಅವರಿಗೆ ಧೂಳು ಕೂಡ ಒತ್ತೋದು. ಅವರ ಜಾಗದಿಂದ ಸಭಾಂಗಣಕ್ಕೆ ಹೋಗ್ಬೇಕಾದ್ರೆ ಕೈ ಹಿಡಿಯೋಕೆ ಬಿಡ್ತಿರ್ಲಿಲ್ಲ, ಮಡಿಯವ್ರದ್ದು. ಕಸ್ಮಾನ್ ಹಿಡ್ಕೊಂಡು ನಡೆದರೆ ಅಲ್ಲಿ ಸಣ್ಣ ಒಂದು ಕಲ್ಲಿದ್ರು ಹಾನೋರು, ಅದು ಇದನ್ನು ಹಾಕ್ಕೊಳ್ಳೋರು ಪಾಲಿಕೆ, ಆ ಪಾಲಿಕೆ ಪಕ್ಕಕ್ಕೆ ಹೋಗ್ಬಿಡೋದು, ನಿಲ್ತಿರಲಿಲ್ಲ. ಆ ಕಾಲು ಕೆಳಗೆ ಹೋದ ಕೂಡ ಹಾನೋದು. ಅವ್ರ ಹಾಂದದ್ದು ನಮ್ಮೊಳಗೆ ನೋವಾಗ್ತಾ ಇರುತ್ತೆ. ಅವರಿಗೆ ಬರೀ ಕಲ್ಲು ಚುಚ್ಚಿದ್ದು, ನಮಗೆ ಅಯ್ಯೋ ಗುರುಗಳ ಪಾಲಕ್ಕೆ ಹೀಗಾಗ್ಬಿಡ್ತಲ್ಲ. ಇದು ಗುರು ಶಿಷ್ಯ ಭಾವದ ಅನನ್ಯ ಪ್ರೇಮದ ಲಕ್ಷಣ. ಹಾಗಿರಬೇಕು ಜೀವನದಲ್ಲಿ. ಒಳ್ಳೆ ಗುರುಗಳನ್ನು ಆರಿಸ್ಕೊಂಡು ಅನನ್ಯ ಪ್ರೇಮದಿಂದ ನೀವು ಅವರನ್ನು ಆರಾಧನೆ ಮಾಡಿಬಿಟ್ರೆ ಇನ್ನು ಯಾವುದು ಬೇಡಿಕೆ ಬೇಡಬೇಕಾಗಿಲ್ಲ. ಭಗವಂತ ಆಯಿತು ನನ್ನನ್ನೇ ಕೊಟ್ಟಾಯಿತು, ಇನ್ನೇನು ಏನು ಕೊಡಬೇಕು ನಾನು. ಹೀಗೆ ಕಲಿಲತಾಂ ಮನಃ ಕಾಂತ ಗಚ್ಚತಿ. ನಾವು ಮನಸ್ಸಲ್ಲಿ ವ್ಯಥೆ ಆಗ್ತಾ ಇದೆ ಕೃಷ್ಣ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಅವರು ಗುರುವಾಗಿಯೂ ಸ್ವೀಕಾರ ಮಾಡಿದ್ದಾರೆ, ಸ್ನೇಹಿತನಾಗಿಯೂ ಮಾಡಿದ್ದಾರೆ, ಕಾಂತನಾಗಿಯೂ ಸ್ವೀಕಾರ ಮಾಡಿದ್ದಾರೆ. ಬರೀ ಕಾಂತ ಅಷ್ಟೇ ಅಲ್ಲ, ಅವನೇ ಆಚಾರ್ಯ. ಈಗ ಅವನು
ಈಗ ಸಂಜೆ ಇಷ್ಟೊತ್ತಿಗೆ ಬರ್ತಾನೆ 5 ಗಂಟೆ 5:15. ದಿನ ಪರೀಕ್ಷೆಯೇ ಕೃಷ್ಣ ನೀಲಕುಂತಲೈಃ ವನರುಹಾನನಂ ಬಿಭ್ರದಾವೃತಂ. ದಿನ ಪರೀಕ್ಷೆಯೇ ಕೃಷ್ಣ ನೀಲಕುಂತಲೈಃ ವನರುಹಾನನಂ ಕೃಷ್ಣ ಬಿಭ್ರದಾವೃತಂ. ಘನರಜಸ್ವಲಂ ಕೃಷ್ಣ ದರ್ಶಯನ್ ಮುಹುಃ. ಘನರಜಸ್ವಲಂ ಕೃಷ್ಣ ದರ್ಶಯನ್ ಮುಹುಃ. ಮನಸಿ ನ ಸ್ಮರಂ ವೀರಯಚ್ಛಸಿ. ಮನಸಿ ನ ಸ್ಮರಂ ವೀರಯಚ್ಛಸಿ. ನಾವು ಬೆಳಗ್ಗೆಯಿಂದ ಆಯಾಸ ಮಾಡಿ ಮನೇಲಿ ಕೆಲಸ ಮಾಡಿರ್ತೀವಿ, ಸಂಜೆ ಹೊತ್ತಿಗೆ ಬರ್ತಾನೆ ಅಂತ ಮತ್ತೆ ಉತ್ಸಾಹ ನಮಗೆ. ಬರ್ತಾನೆ ನಮ್ಮ ಪ್ರಿಯತಮ ಸ್ವಾಮಿ ಬರ್ತಾ ಇದ್ದಾನೆ ಅಂತ. ದಿನ ಪರೀಕ್ಷೆಯೇ ನೀಲವಾದ ಮುಂಗುರುಳು. ಇವರು ಯೋಚನೆ ಮಾಡ್ತಾ ಇದ್ದಾರೆ, ಬರೋನು ಹೇಗೆ ಬರ್ತಾನೆ, ಹಸುಗಳ ಹಿಂದೆ ಬರೋನು. ಘನ ರಜಸ್ವಲಂ ಅಂತ, ದಟ್ಟವಾಗಿ ಧೂಳು ಮೆತ್ಕೊಂಡಿದ್ರು ಅತ್ಯಂತ ಸುಂದರ ಅಂತ. ಪ್ರೇಮಿಸಿದ್ರೆ ಹೇಗಿದ್ರು ಸುಂದರ ಅನ್ನೋದು ಮತ. ಪೂರ ಧೂಳು ಮುಖದಲ್ಲೇ, ಆ ಗೋಧೂಳಿ ಅಂತ ಹೇಳ್ತೀವಲ್ಲ, ಆ ಗೋವುಗಳ ಹಿಂದೆ ಬರೋದ್ರಿಂದ ನೀಲಕುಂತಲೈಹಿ ವನರಹಾನನಂ ಬಿಭ್ರ. ಕೈಯಲ್ಲಿ ಕಮಲವನ್ನು ಇಲ್ಲಿ ಹಾಕ್ಕೊಂಡು ಆ ಮುಂಗುರುಗಳನ್ನು ತುಂಬಿದ ನಿನ್ನ ಮುಖ ಇದೆಯಲ್ಲ, ಘನರಜಸ್ವಲಂ, ದಟ್ಟವಾದ ಧೂಳುಗಳಿಂದ ಎಲ್ಲ ಕಡೆಗೂ ತುಂಬಿಕೊಂಡಿದೆ. ಅದನ್ನು ನೋಡಿದಾಗ ನಮಗೆ ಅಲ್ಲೇ ಕಟ್ಟೆ ಮೇಲೆ ಮುರ್ಚೆ, ಅಷ್ಟು ಪ್ರೇಮ. ಹೋಗಿ ಕಟ್ಕೊಂಬೋಣ ಅನ್ಸತ್ತೆ, ಇಳಿಯೋ ಹಾಗಿಲ್ಲ. ಹುಡುಗಿಯರಾಗ್ಬಿಟ್ಟಿದ್ದಾರೆ, ಏನೂ ತೋರಿಸೋ ಹಾಗಿಲ್ಲ ಪ್ರೇಮವನ್ನು. ಏನು ಮಾಡೋದು, ದಾರಿ ಕಟ್ಟೆ ಮೇಲೆ ನಿಂತಿದ್ದಾರೆ, ಆ ಕಡೆಯಿಂದ ಬರ್ತಾ ಇದ್ದಾನೆ ಹಸುಗಳ ಹಿಂದೆ. ಅಷ್ಟು ಸುಂದರವಾದ ಮುಖ. ನಿಜವಾಗಿಯೂ ಮಣಿಷ್ಯಾಣೋಲ್ಲೀಢ ಹೇಳಿದ್ರೆ ಶ್ಲೋಕ. ಮಣಿಷ್ಯಾಣೋಲ್ಲೀಢ ಸಮರ ವಿಜಯೀ ಹೇತಿ ದಲಿತ ಮದಕ್ಷೀಣೋ ನಾಗ ಸುರತ ಮೃದಿತ ಬಾಲವನಿ ತನಿಮ್ನಾಶೋಭಂತೆ ನವಾಶ್ಚಾರ್ತಿಷು ನರ. ಕೆಲಸ ಮಾಡಿ ವೀರನಾದವನು ಯುದ್ಧ ಮಾಡಿ ಗಾಯ ಆದರೆ ಅದೇ ಒಂದು ಸೌಂದರ್ಯ. ಕರ್ತವ್ಯ ಮಾಡಿ ಆಯಾಸ ಆದರೆ ಆ ಮೈಯಲ್ಲಿ ಕೊಳೆ ಇದ್ರೆ ಅದೇ ಸೌಂದರ್ಯ. ಅನ್ನೋರು ಡ್ರೆಸ್ ಮಾಡಿ ಒರೆಸ್ಕೊಂಡು ಪೌಡ್ರ್ ಹಚ್ಚೋದಲ್ಲ, ತಮ್ಮ ಕರ್ತವ್ಯವನ್ನು ತಾವು ಅನುಷ್ಠಾನ ಮಾಡಿ ಅದೇನಾದರೂ ಅದೇ ಸೌಂದರ್ಯ. ಹಾಗೆ ಪರಮಾತ್ಮನು ಗೋವುಗಳನ್ನು ಇದು ಮಾಡಿಕೊಂಡು ಸಂಜೆ ಹೊತ್ತಿಗೆ ಬರ್ತಾ ಇದ್ದಾರೆ. ಇವರು ಮನೆ ಕೆಲಸ ಮಾಡಿಕೊಂಡು ಕಾಯ್ತಾ ಇದ್ದಾರೆ. ಅವ್ರಿಗೆ ಏನು ಅನಿಸಿದೆಯೋನೋ, ನಮಗೆ ನಿನ್ನ ಮುಖ ನೋಡಿದ ಮೇಲೆ ಮೂರ್ಛೆ ಇನ್ನು ಆಗೋದೇ ಇಲ್ಲ, ಬದುಕೋಕೆ ಆಗಲ್ಲ, ನಮ್ಮನ್ನು ಅರ್ಪಣೆ ಮಾಡಲೇಬೇಕು ಅನ್ಸುತ್ತೆ. ಆದರೆ ನೀನು ಸಿಗೋದಿಲ್ಲ. ಪ್ರಣತ ಕಾಮದಂ ಪದ್ಮಜಾರ್ಚಿತಂ ಧರಣಿ ಮಂಡಲಂ ಧ್ಯೇಯಮಾಪದಿ. ಪ್ರಣತ ಕಾಮದಂ ಕೃಷ್ಣ ಪದ್ಮಜಾರ್ಚಿತಂ ಧರಣಿ ಮಂಡಲಂ ಧ್ಯೇಯಮಾಪದಿ. ಚರಣ ಪಂಕಜಂ ಕೃಷ್ಣ ಶಾಂತಮಂಚತೆ. ಚರಣ ಪಂಕಜಂ ಶಾಂತಮಂಚನೆ ರಮಣನಸ್ತನೇಷು ಅರ್ಪಯಾಧಿಗಂ. ರಮಣನಸ್ತನೇಷು ಅರ್ಪಯಾಧಿಗಂ. ಪ್ರಣತ ಕಾಮದಂ, ಯಾರ್ಯಾರು ಪೂಜೆ ಮಾಡ್ತಾರೋ ಅವರಿಗೆಲ್ಲ ಅವರ ಇಷ್ಟಾರ್ಥವನ್ನು ಪೂರ್ಣವಾಗಿ ಕೊಡೋದು. ಚತುರ್ಮುಖ ಬ್ರಹ್ಮ ಸೃಷ್ಟಿಯ ಆರಂಭದಲ್ಲಿ ನಿರ್ವಿಘ್ನವಾಗಿ ಸೃಷ್ಟಿಯಾಗಬೇಕು ಅಂತ ಅವನು ಪೂಜೆ ಮಾಡಿದ, ಅವನು ಸೃಷ್ಟಿ ಕೆಲಸ ಮಾಡಿದ. ಪದ್ಮಜಾರ್ಚಿತಂ, ಭೂಮಿಯನ್ನು ಅಳೆದ ವಾಮನಾವತಾರದಲ್ಲಿ ಭೂಮಿಗೆ ಒಂದು ಪವಿತ್ರತೆ ಬಂತು. ಧರಣಿ ಮಂಡನಂ, ಭೂಮಿಗೆ ಅಲಂಕಾರವಾಯಿತು. ಈ ನಂದಗೋಕುಲದಲ್ಲಿ ಓಡಾಡಿದೆಯಲ್ಲ, ಇಲ್ಲಿ ಹೊರಗಾಡಿದ್ರೆ ಅಷ್ಟು ಪಾಪ ಹೋಗುತ್ತೆ. ಅವತ್ತಿಗಲ್ಲ, ಯಾವತ್ತಿಗೂ ಇವತ್ತಿಗೂ ಅಲ್ಲಿ ಉರುಳು ಸೇವೆ ಮಾಡ್ತಾರೆ. ಹೀಗೆ ಧರಣಿ ಮಂಡನಂ ಧ್ಯೇಯ ಮಾಪದಿ. ಆಪತ್ತು ಬಂದಾಗ ಭಗವಂತನ ಚರಣವನ್ನು ಧ್ಯಾನ ಮಾಡಿದರೆ ಆಪತ್ತೆಲ್ಲ ಪರಿಹಾರವಾಗತ್ತೆ. ನಿನ್ನ ಚರಣ ಪಂಕಜ ಇದೆಯಲ್ಲ, ಚರಣ ಕಮಲ, ಅದು ಶಂತಮ. ಪ್ರಪಂಚದ ಯಾವ ವಸ್ತುವಿನಲ್ಲೂ ಅಂತೂ ಸುಖ ಸಿಗೋಲ್ಲ. ಆ ಶಾಂತವಾದ ಸಮೃದ್ಧವಾದ ಸುಖ, ಪರಮ ಸಂತೃಪ್ತವಾದ ಸುಖ ಅದನ್ನು ಕೊಡುತ್ತೆ. ಅಂಥ ನಿನ್ನ ಚರಣವನ್ನು ಹೇ ರಮಣ ಆಧಿಹನ್ ತನೇ ನಿಮ್ಮ ಹೃದಯದಲ್ಲಿ ಇಟ್ಬಿಡು. ನಮ್ಮ ಮನಸ್ಸಲ್ಲಿ ವ್ಯಥೆ ಇದೆ, ನಮ್ಮ ಹೃದಯಕ್ಕೆ ಬಾ, ನಿನ್ನ ಚರಣವನ್ನು ಕೊಡು, ನಿನ್ನ ಚರಣವನ್ನು ನಾವು ಹಿಡಿತೀವಿ ಅಂತ ಹೇಳ್ತಾ ಸುರತವರ್ಧನಂ ಶೋಕನಾಶನಂ
ಸ್ವರಿತವೇಣುನಾ ಸುಷ್ಟುಚುಂಬಿತಂ ಸುರತವರ್ಧನಂ ಕೃಷ್ಣ ಶೋಕನಾಶನಂ ಸ್ವರಿತವೇಣುನಾ ಸುಷ್ಟುಚುಂಬಿತಂ ಇತರ ರಾಗವಿಸ್ಮಾರಣಂ ನೃಣಾಂ ಇತರ ರಾಗವಿಸ್ಮಾರಣಂ ನೃಣಾಂ ವಿತರವೀರನಸ್ತೆ ಧರಾಮೃತಂ ವಿತರವೀರನಸ್ತೆ ಧರಾಮೃತಂ. ನಿನ್ನ ಪ್ರೇಮದ ಜೊತೆಯಲ್ಲಿ ನಾವು ಕಾಲಾತೀತರು. ಕಾಲ ಮುಗಿಬೇಕು ಅಂತ ಅನ್ಸಲ್ಲ, ಕಾಲದ ಮೇಲೆ ಕೋಪ ಬಂದ್ಬಿಟ್ಟು ಟೈಮ್ ಆಗೋಗುತ್ತೆ. ಯಾಕೆ ಟೈಮ್ ಆಗಬೇಕು? ಟೈಮ್ ಹೋಗೋದೇ ಬೇಡ. ರಾತ್ರಿ ರೇವಂ ವ್ಯರಂಸಿ ತಯೋ ಸಂವರತೋರೇವಂ ತಯೋರ್ಬುದ್ಧಿಮತೋ ಸದಾ ಶಿವ ನಕ್ಷತ್ರ ಸಂಪನ್ನ ಸಾವ್ಯತೀಯಾಯ ಶರ್ವರಿ. ರಾತ್ರಿ ಓಡೋಯ್ತು, ಇವ್ರ ಮಾತು ಮುಗಿಲಿಲ್ಲ. ಅಂಥದ್ದು ಆ ಪ್ರೇಮ, ಪರಮಾತ್ಮನ ಪ್ರೇಮ ನಿರಂತರ ದಿನದಿಂದ ದಿನಕ್ಕೆ ಬೆಳೆಯುತ್ತೆ. ಕಾಲವನ್ನು ಮೀರಿ ಪರಮಾತ್ಮನಲ್ಲಿ ಮುಳುಗ್ತಾರೆ. ಕಾಲ ಏನಾದ್ರಾಗಲಿ, ಯಾರು ಏನಾದ್ರಾಗಲಿ. ಸುರತವರ್ಧನಂ ಶೋಕನಾಶನಂ. ನಮ್ಮ ದುಃಖ ಹೃದಯದಲ್ಲಿರುತ್ತಲ್ಲ, ಇಷ್ಟವಿಯೋಗೇ ಶೋಕ ಅಂತಾರೆ. ಇಷ್ಟವಾದದ್ದನ್ನು ಕಳ್ಕೊಳ್ಳೋದು. ಯಾವ ಇಷ್ಟವಾದದ್ದು ನೀವು ಕಳ್ಕೊಳ್ಳಲ್ಲ. ಎಲ್ಲವೂ ಪರಮಾತ್ಮನಲ್ಲಿರುತ್ತೆ, ನಿಮ್ಮ ಜೊತೆಲೇ ಇರುತ್ತೆ. ಎಲ್ಲ ದುಃಖವನ್ನು ನಾಶಪಡಿಸುವಂಥದ್ದು. ಆ ದುಃಖವನ್ನೆಲ್ಲ ಕಳೆಯುವ ನಿನ್ನ ಸ್ವರೂಪ ಇದೆಯಲ್ಲ, ಅಂಥದ್ದು ಸ್ವರಿತ ವೇಣುನ ಸುಷ್ಟು ಚುಂಬಿತಂ. ಆ ಕೊಳಲು ಬಂದು ನಿನ್ನ ತುಟಿಗೆ ಮುತ್ತು ಕೊಟ್ಟಿದೆ. ಇದಕ್ಕೇನು ಭಾಷೆ ಹೇಳೋಣ? ವೇಣುನ ಚುಂಬಿತಂ ಅಂತಾರೆ. ಇವನು ತುಟಿಯನ್ನು ಕೊಳದ ಮೇಲೆ ಇಡಬೇಕು. ಕೊಳಲೇ ಬಂದು ಇವನು ತುಟಿಯನ್ನು ನಾನು ಒಂದ್ಸಲ ಊದ್ಬಿಡು ಅಂತಾರೆ. ಮುಂದೆ ಹೇಳ್ತಾರೆ, ಆ ಕೊಳಲು ಬಿದಿರಿನ ಯಾವ ಬೇರೆ ವಂಶಗಳು ಅದು ಮೈ ಜುಮ್ ಅಂತ ಕೃಷ್ಣ ಆ ಕೊಳಲನ್ನು ನೀರಲ್ಲಿ ಹಾಕಿದ್ನಲ್ಲ ಯಮುನೆ, ಆ ಯಮುನೆಯ ನೀರು ಮರಗಳಿಗೆ ಬಡಿತಲ್ಲ, ಅದಕ್ಕೆಲ್ಲ ರೋಮಾಂಚನ ಆಯಿತು ಅಂತ. ಇದರಲ್ಲಿ ಗೀತೆ ಇದೆ, ಕೇಳಿದ್ದೀರಾ? ಅದ್ಭುತವಾದ್ದು ಭ್ರಮರ ಗೀತೆ, ಭಾಳ ಚೆನ್ನಾಗಿದೆ. ಸ್ವರಿತ ವೇಣುನ ಸುಷ್ಟು ಚುಂಬಿತಂ. ಆ ಸುಷ್ಟು ಅನ್ನೋ ಪದದಲ್ಲಿ ಸುಂದರವಾಗಿ ಮುತ್ಕೊಟ್ರು ಅಂತ. ರಪ್ಪ ರಪ್ಪ ಮತ್ತು ಬಾರಿಸೋದಲ್ಲ. ಆ ಕೊಳಲಿನ ಮೇಲೆ ತುಟಿ ಇಟ್ಟ ಅಂದರೆ ಪ್ರಪಂಚವೇ ಮರೆಸುವಂಥ ಒಂದು ಓಂಕಾರದ ವೇದಗಳ ಎಲ್ಲ ಸಾರವೂ ಬರುತ್ತೆ. ಅದಕ್ಕೆ ಗಾಯತಿ ವನಮಾಲಿ ಅಂತ ಅವತ್ತು ಹೇಳಿದ್ರು. ಏನು ಸುಂದರ ಭಗವಂತನ ಕೊಳಲಿನ ಗಾನ ಕೇಳಬೇಕು. ಅದಕ್ಕೆ ಹಾಗೆ ಗಾಳಿಯಲ್ಲಿ ಅಂತ ನೀರು ಹರಿಯುವಾಗೆ ಆ ಶಬ್ದ ಹರ್ಕೊಂಡು ಬಂದು ಹೃದಯದೊಳಗೆ ಬೆಳೆಯುತ್ತೆ. ಸುಷ್ಟು ಚುಂಬಿತಂ. ಇದನ್ನು ಅನುಭವಿಸಿದರೆ ಇನ್ನು ಪ್ರಪಂಚದ ಯಾವ ರಾಗವೂ ಉಳಿಯಲ್ಲ. ಎಲ್ಲ ಆಸೆಯೂ ಇತರ ರಾಗ ವಿಸ್ಮಾರಣ. ಪ್ರಪಂಚದ ಎಲ್ಲ ಆಸೆಯು ಅಡಗಿ ಹೋಗಿ ನಿನ್ನ ಪ್ರೇಮ ಒಂದೇ ಬೆಳೆಯುತ್ತೆ. ಅಂಥ ನಿನ್ನ ಅಧರಾಮೃತವನ್ನು ನಮಗೆ ಕೊಟ್ಬಿಡು. ನೀನು ಒಂದ್ಸಲ ಬಂದು ಕೊಳಲಿನ ಗಾನವನ್ನು ನುಡಿಸಿ ನಿನ್ನ ಅಧರಾಮೃತವನ್ನು ನಮ್ಮ ಹೃದಯದಲ್ಲಿ ತುಂಬಿಡು, ನಾವು ಧನ್ಯರಾಗ್ತೀವಿ ಅಂತ ಕರೀತಾ ಇದ್ದಾರೆ. ಪರಮಾತ್ಮ ಅಷ್ಟು ಸುಲಭವಾಗಿ ಬರೋಲ್ಲ. ಅಟತಿ ಯದ್ಭವಾನ್ ಅಟತಿ ಯದ್ಭವಾನ್ ಅನ್ನಿಕಾನನಂ ತ್ರುಟಿರ್ಯುಗಾಯತೆ ತ್ವಾಮಪಶ್ಯತಾಂ. ಅಟತಿ ಯದ್ಭವಾನ್ ಅನ್ನಿಕಾನನಂ ತ್ರುಟಿರ್ಯುಗಾಯತೆ ತ್ವಾಮಪಶ್ಯತಾಂ. ಕುಟಿಲಕುಂತಲಂ ಶ್ರೀಮುಖಂ ಚ ತೇ ಕುಟಿಲಕುಂತಲಂ ಕೃಷ್ಣ ಶ್ರೀಮುಖಂ ಚ ತೇ. ಜಡೌದೀಕ್ಷತಾಂ ಪಕ್ಷ್ಮಕೃದೃಶಾಂ ಜಡೌದೀಕ್ಷತಾಂ ಪಕ್ಷ್ಮಕೃದೃಶಾಂ. ನೀನು ಹಗಲೆಲ್ಲ ಕಾಡಲ್ಲಿ ಅಲ್ಲಾಡುತ್ತೀಯ. ನೀನು ಆತ್ಮಾರಾಮ, ನಿನಗೆ ಯಾರು ಬೇಡ, ನನಗೆ ನೀವು ಬೇಕು. ನೀನು ಇಲ್ಲದವ್ರು ನಾವು ಬದುಕೋಲ್ಲ. ನೀನು ಹಗಲಿನಲ್ಲಿ ಕಾಡಿನಲ್ಲಿ ಹೋಗ್ತಾ ಇರುವಾಗ ನಮಗೆ ಇಲ್ಲಿ ಒಂದೊಂದು ಕ್ಷಣವೂ ಯುಗಾಯತೆ, ಯುಗ ಯುಗ ಕಳೆದಾಗ ಯಾಗಪ್ಪ ನಾವು ಪುನಃ ಸಂಜೆ ಬರೋದನ್ನು ನೋಡೋದು ಅಂತ. ತ್ರುಟಿ ಯುಗಾಯತೆ ತ್ವಾಂ ಅಪಶ್ಯತ. ಅಂಥ ನಿನ್ನನ್ನು ನೋಡದೆ ಹೀಗಾಗ್ತಾ ಇದೆಯಲ್ಲ, ಇನ್ನೇನು ಬರ್ತಾ ಇದ್ದಾನೆ ಎನ್ನುವಾಗ ಕಣ್ಣು ಬೇರೆ ರಪ್ಪೆ. ಈ ಪ್ರೇಮದ ನಡುವೆ ಅಡ್ಡ ಬರಬಾರ್ದು ಗೊತ್ತಿಲ್ಲ ಬ್ರಹ್ಮನಿಗೆ. ಚತುರ್ಮುಖ ಬ್ರಹ್ಮ ಇದಾರಲ್ಲ, ನಾವು ಪ್ರೇಮ ದೃಷ್ಟಿ ಕೊಡ್ತಾ ಇರೋದು ಅದಕ್ಕೆ ಅಡ್ಡ ರಪ್ಪೆ. ಬಾಗಿ ಹಾಕ್ಬೇಕು. ನಾವು ಯಾವಾಗ ತೆಗೆದುಕೊಂಡ ಹಿಂಗೆ ನೋಡಿ ಕುಡಿದು ಬಿಡ್ತೀವಿ. ಅಲ್ಲಿ ಮುಂದೆ ಹೇಳ್ತಾರೆ, ಕಣ್ಣಿನಿಂದ ಕುಡಿದು ಬಿಡ್ತೀವಿ ಅಂತ ಮುಂದೆ ಬರುತ್ತೆ. ಏನು ಚೆನ್ನಾಗಿದೆ ಅಂದರೆ
ಅಲ್ಲ ಆ ಬ್ರಹ್ಮ ರಪ್ಪೆ ಯಾಕೆ ಮಾಡಬೇಕು? ನಮಗೂ ಕೃಷ್ಣನಿಗೂ ಮಧ್ಯೆ ಅವನು ಯಾಕೆ ಬರಬೇಕು? ನಮ್ಮ ದೃಷ್ಟಿ ಕೃಷ್ಣ ಕೃಷ್ಣ ನೋಡ್ತಾ ಇರ್ತೀವಿ. ಸಿಗೋದೇ ಪಾಪ ಅಲ್ಲಿಂದ ಹಸುಗಳನ್ನು ಹೊಡ್ಕೊಂಡು ಹೋಗ್ಬಾರ್ದು, ಅವ್ರು ಬಚ್ಚೋದು ಸಿಗಲ್ಲ. ಆದರೂ ಅವರ ಮನಸ್ಸಲ್ಲಿರೋ ಆ ಆವೇಶ ಹೇಗಿದೆ ಅಂದರೆ, ಪ್ರೇಮದಲ್ಲಿ ಇಬ್ಬರು ಇದ್ದರೆ ಮೂರನೇ ಜನ್ಮದಲ್ಲಿ ತಪ್ಪ ಲೋಕದಲ್ಲಿ ಹುಟ್ಟೆ ನಾನು ಅವರು ಪ್ರೀತಿಸ್ತಿದ್ದೀವಿ. ಇದಕ್ಕೆ ವಿಘ್ನ ಮಾಡಿದ್ದು ಯಾರು ಗೊತ್ತಾ? ಅವರು. ಹಾಗೆ ಇವರು ಹೇಳ್ತಾ ಇದ್ದಾರೆ, ಕುಟಿಲ ಕುಂತಲಂ ಶ್ರೀಮುಖಂಚತೆ, ಅತ್ಯಂತ ಮುಂಗುರುಳಿಂದ ಸುಂದರವಾದ ನಿನ್ನ ಲಕ್ಷ್ಮೀ ಕಾಂತಿಯುಕ್ತವಾದ ಮುಖವನ್ನು ಉದೀಕ್ಷತ ನೋಡ್ತಾ ಇರೋ ನಮ್ಮ ಕಣ್ಣಿಗೆ ಪಕ್ಷಮಕೃತ ರಪ್ಪೆ ಮಾಡಿದ್ನಲ್ಲ ದಡ್ಡನ ಮಗ. ಯಾರವನು? ಬ್ರಹ್ಮ. ರಪ್ಪೆ ಯಾಕಬೇಕಾಯಿತು? ರಪ್ಪೆ ಬೇಡ ನಮಗೆ ಇನ್ನು. ಹೀಗೆ ಅವರು ಹೇಳುವಾಗ ಆ ಪ್ರೇಮದ ಅಭಿವ್ಯಕ್ತಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ತ್ಯಚ್ಯುತಾಗತಾಗ. ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ತ್ಯಚ್ಯುತಾಗತಾಗ. ಗತಿವಿದಸ್ತವೋದ್ಗೀತಮೋಹಿತಾಗ. ಗತಿವಿದಸ್ತವೋದ್ಗೀತಮೋಹಿತಾಗ. ಕಿತವಯೋಷಿತಃ ಕಸ್ತ್ಯಜೇನ್ನಿಶಿ. ಕಿತವಯೋಷಿತಃ ಕಸ್ತ್ಯಜೇನ್ನಿಶಿ. ಪತಿ, ಮಕ್ಕಳು, ವಂಶ, ಸೋದರರು, ಬಂಧುಗಳು ಎಲ್ಲರ ಮಾತನ್ನು ನೀವು ಬಂದ್ವಿ, ಎಲ್ಲರನ್ನು ತೊರೆದ್ವಿ. ತೊರೆ ಅಷ್ಟು ಜನವನ್ನು ಬಿಟ್ಟು ಅತಿ ವಿಲಂಘ್ಯತೆ ಅಂತ್ಯಚ್ಯುತಾಗತ. ಎಲ್ಲರನ್ನು ದಾಟಿ ಓಡ್ ಬಂದಿದ್ದೀವಿ. ಅಂತಿಕಂ ಆಗತ ಹೇಳಬೇಕು. ಹೇಳೋಷ್ಟು ಟೈಮ್ ಇಲ್ಲ ಅವರಿಗೆ. ಅಂತ್ಯಚ್ಯುತ ಆಗತ ಅಂದರು. ಅಂತಿನ ಹೇಳೋದು ಬಿಟ್ಟು ಅಚ್ಯುತ ಅಂತಿ ಆಗತ, ಅಂತಿಕಂ ಆಗತ. ಅಷ್ಟು ಬಳಿಗೆ ಬಂದಿದ್ದೀವಿ. ನಿನ್ನ ಗತಿಯನ್ನು ತಿಳಿಬೇಕು. ನೀನು ಏನನ್ನು, ನಿನ್ನ ಸ್ವರೂಪವನ್ನು, ನಿನ್ನ ಮಾರ್ಗವನ್ನು ತಿಳಿಬೇಕು. ನಿನ್ನ ಹೃದಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಗತಿವಿಧ, ನಿನ್ನ ಗತಿಯ, ನಿನ್ನ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು ಅಂತ ಬಂದ್ವಿ. ದಾರಿಯನ್ನು ಹುಡ್ಕೊಂಡು ಬಂದಿದ್ದೀವಿ. ನಿನ್ನ ಗೀತದಿಂದ ಮೋಹಿತರಾಗಿದ್ದೀವಿ. ಈ ಗೀತ ಮೋಹಿತ ಅನ್ನೋ ಪದಕ್ಕೆ ಗೀತ ಮೋಹವನ್ನು ಕಳೆಯುತ್ತೆ. ಆ ಮೋಹವನ್ನು ಉಂಟು ಮಾಡಿದೆ ಅಂತಾರೆ. ಈ ಮೋಹ ಅನ್ನೋ ಪದ ಅತ್ಯಂತ ಆಸಕ್ತಿ ಬಂದಾಗ ಅದಕ್ಕೆ ಮೋಹ ಅಂತ. ಆ ಪರಮಾತ್ಮನ ಗೀತೆಯಲ್ಲಿ, ಗೀತೆ ಅಂದರೆ ಭಗವದ್ಗೀತೆ ನಾವು ಹೇಳಿ, ಅಥವಾ ಪರಮಾತ್ಮನ ಕೊಳೆನ ಗೀತೆ, ಎರಡರಲ್ಲೂ ಮೋಹ ಬಂದಿದೆ ನಮಗೆ. ಅಂದರೆ ಜ್ಞಾನವೂ ಪ್ರೇಮವೂ ಎರಡೂ ಸೇರಿ ನಿನ್ನೊಳಗೆ ಬಂದಿದ್ದೀವಿ. ಗತಿವಿಧ ಸ್ತವೋ ಗೀತ ಮೋಹಿತ. ನಿನ್ನ ಗೀತದಿಂದ ನಾವು ಮೋಹಿತರಾಗಿದ್ದೀವಿ. ಹೇ ಚಿತವ ಧೂರ್ತ ನನ್ನ ಮಗನ ಅಂತ ಬೈತಾ ಇದ್ದಾರೆ. ಏನು ಪ್ರೇಮದಲ್ಲಿ ಮಧ್ಯೆ ಸಿಟ್ಟು. ಪ್ರೇಮದಲ್ಲಿ ಸಿಕ್ಕದೆ ಹೋದರೆ ಒಂದು ಗೋಯಿನ ಚಚ್ಚುಳಿ ಬರೀಪ ಭಾಳ ಹೊತ್ತು ಬಂದಿಲ್ಲ, ಬರ್ತಾ ಇದ್ದೆ ಸಿಟ್ಟಲ್ಲಿ ಪ್ರೇಮದಲ್ಲಿ ಹೊಡಿತಾರ. ಆದ್ರೆ ಪ್ರೇಮ ಹಾಗೆ ಮಾಡುತ್ತೆ. ಗತಿವಿಧ ಸ್ತವ ಉದ್ಗೀತಮೋ ಕಿತವ ಯೋಷಿತ. ಹೆಂಗಸರು ನಿಟ್ಟುಗಳು ಬಿಡೋರು ಉಂಟಲ್ಲ ಪ್ರಪಂಚದಲ್ಲಿ. ನೀನು ಇಂಥ ಕೆಲಸ ಮಾಡ್ತೀಯಲ್ಲ ಅಂತೇಳಿ ಕಸ್ತ್ಯಜೇನ್ನಿಶಿ. ಯಾರು ತಾನೇ ಬಿಡ್ತಾರೆ? ಭಕ್ತರನ್ನೇ ಬಿಡಬಾರ್ದು. ಆ ಭಕ್ತರಾದವರು ಹುಡುಗಿಯರು, ಅವರು ನಿಟ್ಟಿರುಳು, ಅದು ಯಮನ ಕಾಡು. ಬಿಡೋದುಂಟ. ಎಂಥ ಅಪವಾದ ಬರುತ್ತೆ ನಾಳೆ ಹೇಳ್ಕೊತಾರೆ. ಅವ್ರು ಕಾದ್ರಂತೆ, ಅಲ್ಲ ಹೊಳೆ ಹಾರಿದ್ರಂತೆ ಅಂತ. ನಿನಗೆ ರಗಸಿ ಸಂವಿದಂ ಹೃಚ್ಛಯೋದಯಂ ಪ್ರಗಸಿತಾನನಂ ಪ್ರೇಮ ವೀಕ್ಷಣಂ. ರಗಸಿ ಸಂವಿದಂ ಕೃಷ್ಣ ಹೃಚ್ಛಯೋದಯಂ ಪ್ರಗಸಿತಾನನಂ ಪ್ರೇಮ ವೀಕ್ಷಣಂ. ಬೃಹದುರಶ್ರಿಯೋ ವೀಕ್ಷ್ಯ ಧಾಮತೆ. ಬೃಹದುರಶ್ರಿಯೋ ಕೃಷ್ಣ ವೀಕ್ಷ್ಯ ಧಾಮತೆ. ಮುಹುರತಿ ಸ್ಪೃಹಾ ಮುಹ್ಯತೆ ಮನಗ. ಮುಹುರತಿ ಸ್ಪೃಹಾ ಮುಹ್ಯತೆ ಮನಗ. ಏಕಾಂತದಲ್ಲಿ ಪ್ರೇಮವನ್ನು ತೋರಿಸಿರೋ ನೀನು. ನಿನ್ನ ಜೊತೆ ಬರುವಾಗ ಎಲ್ಲ ಬಿಟ್ಟು ಬರಬೇಕಂತ ನಾವು. ಎಚ್ಚರದಲ್ಲೂ ನಿದ್ರೆಯಲ್ಲೂ ಯಾರನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ನಿದ್ರೆಯಲ್ಲಿ ಪರಮಾತ್ಮನ ಸೇರ್ಬೇಕಾದ್ರೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅಷ್ಟು ಬಿಟ್ಟು ಹೋಗ್ಬೇಕು.
ಇಲ್ಲೂ ಏಕಾಂತದಲ್ಲಿ ಪರಮಾತ್ಮನ ಬಳಿಗೆ ಹೋಗಬೇಕಾದ್ರೆ ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಹೋಗಬೇಕು. ರಹಸಿ ಸಂವಿಧಂ, ಏಕಾಂತದಲ್ಲೇ ನಿನ್ನ ಪ್ರೇಮವನ್ನು ನಾವು ಅನುಭವಿಸ್ಬೇಕು. ಹೃಚ್ಛಯೋದಯಂ, ನಮ್ಮ ಹೃದಯದಲ್ಲಿರುವಂಥ ದುಃಖದಿಂದ ನಾವು ನಿನ್ನ ಬಳಿಗೆ ಓಡ್ತಾ ಇದ್ದೀವಿ. ಆದರೆ ನಿನ್ನ ಮುಖ ಇದೆಯಲ್ಲ, ಪ್ರಹಸಿತಾನನಂ ಪ್ರೇಮ ವೀಕ್ಷಣಂ, ಅವರ ಜೀವನದ ಎರಡು, ಆ ಪ್ರೇಮದ ನೋಟ, ಆ ಮಗುಳನಗೆಯ ಮುಖ, ಅದು ಎರಡೇ ಜೀವನದ ಸಾಕು. ಎಲ್ರಿಗೂ ಅಷ್ಟೇ, ಪ್ರೇಮ ದೃಷ್ಟಿ, ನಗನಗತ ಮಾತು ಸಾಕು. ಅವರು ಮಧುರರು, ಹೇಗಾದ್ರೂ ಕಪ್ಪಾಗಿ ಇರಲಿ, ಚಿಕ್ಕವರಾಗಿರಲಿ, ವಯಸ್ಸಾಗಿ ಇರಲಿ, ಹೇಗಾದರೂ ಇಲ್ಲಿ ಚೆನ್ನಾಗಿ ಯಾವಾಗ ಆಗತ್ತೆ ಅಂದರೆ ಹೃದಯ ಸುಂದರವಾಗಿ ನಗನಗತ ಪ್ರೇಮದಿಂದ ಮಾತಾಡ್ತಾ ಅಂದರೆ ಅವನು ದಿವ್ಯ ಸುಂದರ. ಅಂದರೆ ಯಾರು ಬರ್ತಾರೆ ಹತ್ರ? ಕ್ಯಾಟ್ ಬಾರ್ದವರು ಇಲ್ಲ ಆಗ ಕುಟ್ಟೋದು, ಸಜ್ಜ ಮನೆಯಲ್ಲಿ ಓಡೋಗ್ಬೇಕು. ಅಂದರೆ ನಮ್ಮ ಪ್ರೇಮದ ದೃಷ್ಟಿ ಹೇಗಿರಬೇಕು ಅಂದರೆ ಎಂಥ ಪ್ರಾಣಿಯಾದರೂ ಅದಕ್ಕೆ ಹೆದರಬಾರದು. ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತತ್ ವ್ರತಂ ಮಮ. ಎಂಥ ಪರಮಾತ್ಮ ಅವನು. ಆ ಪರಮಾತ್ಮನನ್ನು ಹೇಳ್ತಾ ಇದ್ದಾರೆ ಪ್ರಹಸಿತಾನನಂ ಪ್ರೇಮ ವೀಕ್ಷಣಂ. ಇದೆಲ್ಲ ನಾನು ನೋಡಿದ್ವಿ. ಬೃಹದುರಶ್ರೀಯ, ಆಕಾಶದಂತೆ ವಿಸ್ತಾರವಾದ ನೀಲವಾದ ನಿನ್ನ ಎದೆ, ಆ ಕಾಂತಿ ನೋಡಿದ್ವಿ, ಮೋಹದಿಂದ ಮುಳುಗೆ ಹೋಗ್ಬಿಟ್ವಿ. ಆಕಾಶದಲ್ಲಿ ಹಾಗೆ ಮುಳುಗೋಗ್ತೀವೋ, ಬೃಹದರುಶ್ರೀಯೋ ವೀಕ್ಷ್ಯ ಧಾಮತೆ, ನಿನ್ನ ಸ್ಥಾನವನ್ನು ನೋಡಿ ಮುಹು ಅತಿಸ್ಪೃಹ ಮುಹ್ಯತೆ ಮನಃ, ನಮ್ಮ ಮನಸ್ಸು ಮತ್ತೆ ಮತ್ತೆ ಇಲ್ಲೇ ಇರೋಣ ಅಂಥೇಳಿ ಮೋಹಗೊಂಡಿದೆ. ಕೃಷ್ಣ, ಮೋಹದಿಂದ ಇಲ್ಲಿ ನೀನು ಬಿಟ್ಟು ಹೋಗ್ಬೇಡ, ನಿನ್ನಲ್ಲೇ ನಾವು ಒಂದಾಗೋದು, ನಿನ್ನನ್ನು ಬಿಟ್ಟು ಬದುಕೋದಿಲ್ಲ. ಪ್ರಜವನೌಕಸಾಂ ವ್ಯಕ್ತಿರಂಗತೆ ವೃಜಿನಕಂತ್ಯಲಂ ಕೃಷ್ಣಮಂ ವಿಶ್ವಮಂಗಲಂ. ವ್ರಜವನೌಕಸಾಂ ಕೃಷ್ಣ ವ್ಯಕ್ತಿರಂಗತೆ ವೃಜಿನಕಂತ್ಯಲಂ ವಿಶ್ವಮಂಗಲಂ. ತ್ಯಜಮನಾರ್ಚನ ಸ್ವಸ್ಪೃಹಾತ್ಮನಾಂ, ತ್ಯಜಮನಾರ್ಚನ ಸ್ವಸ್ಪೃಹಾತ್ಮನಾಂ ಸ್ವಜನಹೃದೃಜಾಂ ಯನ್ನಿಷೂದನಂ, ಸ್ವಜನಹೃದೃಜಾಂ ಯನ್ನಿಷೂದನಂ. ಕಾಡು ಮನೆಯಾಗಿರೋ ನಾವು, ನಮ್ಮ ಮನೆಯೇ ಇಲ್ಲ. ಯಾರು ಪರಮಾತ್ಮನಿಗಾಗಿ ಎಲ್ಲವನ್ನು ತೊರೆದರೋ ಅವರಿಗೆ ಮನೆ ಯಾವುದು? ಕಾಡೇ ಗತಿ, ಕಾಡೇ ಮನೆಯಾಗಿರೋರು ನಾವು. ಅದಕ್ಕಾಗಿ ನೀನು ನಮ್ಮಲ್ಲಿ ಜೊತೆ ಬಂದಿದೆಯಾ, ಇವರ ಜೊತೆಲಿ ಇರಬೇಕು ಅಂತ. ನೀ ಇಳಿದ ಮೇಲೆ ನಮ್ಮಲ್ಲಿ ಯಾವ ಪಾಪವೂ ಇಲ್ಲ. ಬ್ರಜದ ಹಂತ್ರಿ, ಸಮಸ್ತ ಪಾಪಗಳನ್ನು ನಾಶ ಮಾಡುವಂತಹದ್ದು. ಅಷ್ಟೇ ಅಲ್ಲ, ವಿಶ್ವಮಂಗಲಂ, ಜಗತ್ತಿಗೇ ಮಂಗಳ ಮಾಡುವಂಥ ಸ್ವರೂಪದಿಂದ ಬಂದಿದೆ. ನಿನ್ನ ನೋಡಿದರೆ ಸಾಕು, ಅಷ್ಟು ಮಂಗಳ, ಎಲ್ಲವೂ ಮಂಗಳವಾಗತ್ತೆ. ಅಭಿಮಾನ ಮಾಡ್ಕೋಬೇಡ ಬಾ. ಏನನ್ನು ಬಿಡು ಅಂತ ಹೇಳಿಲ್ಲ, ತ್ಯಜಮಾನಾಕ್ಷನ. ನಾನು ಅರ್ಥ ಮಾಡ್ತಾ ಇರೋದು, ಬರೋಕೆ ಹುಡುಗಿಯರ ಇವ್ರ ಹತ್ರ ಎಂಥದ ಅಭಿಮಾನ ಬೇಡ. ಪ್ರೇಮಕ್ಕೂ ಅಭಿಮಾನಕ್ಕೂ ವಿರೋಧ. ಯಾರ್ಯಾರು ಅಭಿಮಾನಿಗಳಿದಾರೋ ಅವ್ರಿಗೆ ಪ್ರೀತಿಸೋಕೆ ಬರೋದಿಲ್ಲ. ಯಾರ್ಯಾರಿಗೆ ತಪ್ಪು ತಿಳುವಳಿಕೆ ಇದೆಯೋ ಅವ್ರಿಗೆ ಪ್ರೇಮ ಅನ್ನೋದು ಹುಟ್ಟಲ್ಲ. ನೆನ್ಬಿಟ್ಕೊಂಬೇಡ, ಆಗೋದೇ ಇಲ್ಲ. ತ್ಯಜಮಾನಾಕ್ಷನ, ನಮ್ಮಲ್ಲಿ ಅಭಿಮಾನ ಪಟ್ಕೊಂಡು ಬರಲ್ಲ. ನಾವು ಹೇಗಾದರೂ ಇರ್ಬೋದು, ನೀನು ಒಪ್ಕೊಂಡಿದೀಯಾ ನಾನು ಭಕ್ತರ ಜೊತೆಲಿ ಇರ್ತೀನಿ, ಭಕ್ತರೇ ನನ್ನವರು ಅಂತ ಹೇಳಿದೀಯಾ, ಬಾ ನೀನು. ಉದಿನ ತ್ಯಜಮನಾಚನ ಸ್ವಸ್ಪೃಹಾತ್ಮನ, ನಿನ್ನಲ್ಲೇ ಮನಸ್ಸಿಟ್ಟು ನಿನ್ನನ್ನೇ ಬಯಸೋ ನಮ್ಮ ಜೊತೆ ಅಭಿಮಾನ ಬಿಟ್ಟು ಬಾ. ಸ್ವಜನ ಹೃದೃಜಾಂ ಯನ್ನಿಷೂದನಂ, ನಮ್ಮ ಹೃದ್ರೋಗ, ಹೃದಯದಲ್ಲಿರುವ ದುಃಖ, ನೋವು ಎಲ್ಲವನ್ನು ನಾಶಪಡಿಸುವ ನೀನು ಬಾ. ಅಭಿಮಾನ ಬಿಟ್ಟು ಬಾ. ನೀನು ಬಂದರೆ ನಾವು ಆನಂದವಾಗಿ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ ಗೋಪಿಕಾ ಗೀತೆಯ ಕೊನೆಯ ಮಂಗಳ ಶ್ಲೋಕ. ನೃತ್ಯೆ ಸುಜಾತ ಚರಣಾಂಬುರುಗಂ ಸ್ತನೇಷು ಭೀತಾಶನೈ ಪ್ರಿಯದ ಧೀಮಹಿ ಕರ್ಕಶೇಷು ತೇನಾಟವೀಮಟಸಿ ತದ್ವ್ಯಥತೇನ ಕಿಂ ಸ್ವಿತ್ ಕೂರ್ಪಾಧಿಭಿರ್ಭವತಿ ಕೂರ್ಪಾಧಿಭಿರ್ಭ್ರಮತಿ ಧೀರ್ ಭವದಾಯುಷಾಂ ನಗ ಇತಿ ಗೋಪ್ಯ ಪ್ರಗಾಯಂತ್ಯಗ
प्रलपन्त्यश्च चित्रधा रुरुदुः सुस्वरं राजन् कृष्णदर्शनलालसाः इति गोप्यः प्रगायन्त्यः प्रलपन्त्यश्च चित्रधा रुरुदुः सुस्वरं राजन् कृष्णदर्शनलालसाः. ನೀನು ನಮಗಾಗಿ ಇಲ್ಲಿಗೆ ಬಂದಿದೀಯ, ನಮ್ಮ ಗೋಕುಲದಲ್ಲಿ ವೃಂದಾವನದಲ್ಲಿ ಇದೀಯ. ನಿನ್ನ ಪರಮ ಕೋಮಲವಾದ ಚರಣ ಕಾಡಿನಲ್ಲಿ ಓಡಾಡ್ತಾ ಇದೆ. ಅದನ್ನು ನಾವು ಹೆದರಿ ಆ ಮೃದು ಕಮಲ ಚರಣವನ್ನು ಹೃದಯದಲ್ಲಿ ಇಟ್ಕೋತಾ ಇದ್ದೀವಿ. ನಮ್ಮ ಜೀವನ ನಿಮಗಾಗಿ ಮುಟ್ಬಿಟ್ಟಾಯಿತು. ನನಗೆ ಇನ್ನೇನಿಲ್ಲ, ನೀವೇ ಪ್ರಾಣ, ನೀವೇ ನಮ್ಮ ಸರ್ವಸ್ವ. ನಿಮ್ಮಲ್ಲಿ ನಮ್ಮ ಪ್ರಾಣವನ್ನು ಇಟ್ಟ ಮೇಲೆ ಇನ್ನು ಕಾಡಲ್ಲಿ ತಿರುಗೋದು ಸರಿಯಲ್ಲ. ನಮ್ಮ ಜೊತೆಲೇ ಇರಬೇಕು. ನೀನು ನೋವು ಕೊಟ್ಟರು ನಮ್ಗೆ ಸಹಿಸ್ಕೊಳ್ಳಲ್ಲ, ಯಾರು ನೋವು ಕೊಟ್ಟರು ಬಿಡಲ್ಲ ನಾವು. ಇವರಿಗೆ ಹೇಳಿಲ್ಲ, ಅವನು ಸರ್ವಜ್ಞ ಸರ್ವಶಕ್ತ. ಇವ್ರು ಹೇಳ್ತಾ ಇದ್ದಾರೆ, ನೀವು ಕಾಡಿನಲ್ಲಿ ತಿರುಗಾಡಿದರೆ ನಿನ್ನ ಕಾಲಿಗೆ ಆ ಚುಚ್ಚತ್ತಲ್ಲ ಮುಳ್ಳು ಕಲ್ಲು, ಅದು ನಮ್ಮ ಹೃದಯಕ್ಕೆ ನೋವಾಗತ್ತೆ. ನೀ ಘೋರವಾದ ಅರಣ್ಯದಲ್ಲಿ ಅಡಗಿ ಎಲ್ಲೂ ಅಲ್ಲಾಡಬೇಡ, ನಮ್ಮ ಬಳಿಗೆ ಬಾ. ನಿನಗಾಗಿ ನಿನ್ನಲ್ಲಿಯೇ ಪ್ರಾಣ ಇಟ್ಕೊಂಡಿರೋ ನಮಗೆ ಬುದ್ಧಿ ಹೋಗೇ ಬಿಡ್ತೀವಿ ನಾವು. ಕೃಷ್ಣ, ಜೀವನ ನಿನಗಾಗಿ ಮುಡುಪಿಟ್ಟಿದ್ದೀವಿ, ನಿಮ್ಮ ಸೇವೆಗಾಗಿ ನಾವು ನಮ್ಮನ್ನು ಅರ್ಪಣೆ ಮಾಡ್ಕೊಂಡಿದ್ದೀವಿ. ನಮಗೆ ದರ್ಶನ ಕೊಡು, ನಮ್ಮನ್ನು ಬದುಕಿಸು, ನಾವು ನಿಮಗಾಗಿ ಬದುಕುತ್ತೀವಿ, ಬದುಕೇ ನಿನ್ನದು, ನಮಗೆ ಬೇರೆ ಇಲ್ಲ ಅಂಥೇಳಿ ಗೋಪಸ್ತ್ರೀಯರು ಹೇಳ್ತಾ ದುಃಖ ಉಮ್ಮಳಿಸ್ಬೋದು. ದುಃಖ ಜಾಸ್ತಿ ಆದರೆ ಮಾತು ಬರಲ್ಲ. ಮಗು ಏನೋ ಹೇಳ್ತೀನಿ ನಾನು ಹತ್ತಾಚಡೋರು ಅಂತ ಹೇಳಿ ಅಳ್ತಾನೆ ಬಿಡ್ತಾನೆ, ಮಾತೇ ಆಡೋಕ್ಕಾಗಲ್ಲ. ದುಃಖ ಜಾಸ್ತಿ ಆಯ್ತಲ್ಲ, ಜೋರಾಗಿ ರುರುದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸ. ಕೃಷ್ಣ ನೋಡಲೇಬೇಕು ಅಂತೇಳಿ ಜೋರಾಗಿ ಕಾಡಲ್ಲಿ ಅಳ್ಕೊಂಡು ಮಾಡಿದ್ರು. ಒಂದು ರೀತಿ ಅರಣ್ಯ ರೋಧನ ಭವದಾಯುಷಂ ಯಜಮಾನ ಕಂಡಾಗ ನಿನ್ನ ವ್ಯಕ್ತಿ ಅಂದರೆ ನಿನ್ನ ಅವತಾರ ಅಥವಾ ನಿನ್ನ ಪ್ರಕಟವೇ ವ್ರಜಕ್ಕೆ ಮಂಗಳವಾದ್ರಿಂದ ನೀನು ಮರೆಯಾಗಿರೋದನ್ನು ತ್ಯಜ ಅನ್ನೋ ಸುಲಭ ಅಂತ ಅನ್ಸುತ್ತೆ. ಅಲ್ಲಿ ತ್ಯಜಕ್ಕೆ ಏನಿದೆ? ಏನಿಲ್ಲ. ವ್ಯಕ್ತಿ ರಂಗತೆ ವ್ಯಕ್ತಿ ಮನೋಕಸಾಂ ವ್ಯಕ್ತಿ ವೃಜಿನ ವಿಶ್ವಮಂಗಳಂ ವಜವನೋಕಸಾಂ ವ್ಯಕ್ತಿ ರಂಗತೆ ವೃಜನಹಂತ್ಯಲಂ ವಿಶ್ವಮಂಗಲಂ. ನಿನ್ನ ವ್ಯಕ್ತಿ, ನಿನ್ನ ಪ್ರಕಟಣೆ, ನೀನು ಬಂದಿರೋದೇ ವಿಶ್ವಮಂಗಳಕ್ಕೋಸ್ಕರವಾಗಿ. ಆದ್ದರಿಂದ ತ್ಯಜ, ಈ ಒಂದು ಅಂತರ್ಧಾನ ತ್ಯಜ ಹಾಗೆ ನೀನು ಈಗ ಮರೆಯಾಗಿ ನೀನು ಬಂದಿರೋದೇ ನಮಗೆ ಒಳ್ಳೇದು ಮಾಡೋದಕ್ಕೆ. ನೀನು ಅಭಿಮಾನವನ್ನು ಬಿಡುವುದೇ ನೀವು ಅಂತರ್ಧಾನವನ್ನು ಬಿಟ್ಟು ಬಾ ಅಂತ. ಅದು ಸುಲಭ ಅಂತ ನನಗನ್ಸುತ್ತೆ. ಒಟ್ಟು ಅಧ್ಯಾಹಾರ ಆಗಬೇಕು. ತಾಸಾಂ ಆವಿರಭೂಚ್ಛೌರಿಹಿ ಸ್ಮಯಮಾನಮುಖಾಂಬುಜಗ ಪೀತಾಂಬರಧರಸ್ವರಗ್ನಿ ಸಾಕ್ಷಾನ್ ಮನ್ಮಥ ತಾಸಾಮಾವಿರಭೂಚ್ಛೌರಿಹಿ ಸ್ಮಯಮಾನಮುಖಾಂಬುಜಗ ಪೀತಾಂಬರಧರಸ್ರಗ್ವಿ ಸಾಕ್ಷಾನ್ ಮನ್ಮಥಗ ಸಾಕ್ಷಾನ್ ಮನ್ಮಥಗ. ಅಳ್ತಾ ಇದ್ದಾರೆ. ಮಧ್ಯದಲ್ಲೇ ಎದ್ದು ಬಿಟ್ಟ ಪರಮಾತ್ಮ. ಏನು ಆನಂದವೋ ಆನಂದ. ಅಳ್ತಾ ಇರೋ ಬಿಸಿ ನೀರು ಹಿಂದ್ಗಡೆ ಆನಂದ ಬಾಷ್ಪದ ತಣ್ಣೀರಿಂದ ದಬ್ಕೊಂಡು ಹೋಯ್ತು. ಹೊರತಾ ಇದ್ದಾರೆ. ಮಧ್ಯದಲ್ಲಿ ಎದ್ದ ಸಾಕ್ಷಾತ್ ಮನ್ಮಥನೇ ಸೋಲುವಂಥ ಪರಮಾತ್ಮ ಮಧ್ಯದಲ್ಲಿ ಇಳಿದಿದ್ದಾನೆ. ಪೀತಾಂಬರಧರ ಸ್ರಗ್ವಿ, ಒಳ್ಳೆ 3 ಲೋಕದ ಸೌಂದರ್ಯವನ್ನು ಧಾರಣೆ ಮಾಡಿ ವನಮಾಲಿನ ನಗತಾ ಏನೋ ಸಗ್ವೇ ಸಾಕ್ಷಾತ್ ಮನ್ಮಥ ಸ್ಮಯಮಾನ ಮುಖ ನಗನಗತ. ಪೂರ್ಣವಾಗಿ ನನ್ನವರು ಅಂತ ಒಪ್ಕೊಂಡಿದ್ದೀನಿ ನಾನು, ನೀವೇ ನಮ್ಮವರು, ನಾನೇ ಅಂತ ಹೇಳಿ ಪರಮಾತ್ಮ ಅವರ ಮಧ್ಯದಲ್ಲಿ ಕುಳಿತ ಅನ್ನೋ ಕಥಾಭಾಗ ನಿಲ್ಲಿಸ್ತಾ ಇದ್ದೀವಿ. ಈ ಶ್ಲೋಕವನ್ನು ಓದಲೇಬೇಕು. ಒಂದು ಶ್ಲೋಕ ಹೇಳ್ತೀನಿ. ತಂ ವಿಲೋಕ್ಯಾಗತಂ ಪ್ರೇಷ್ಠಂ ಪ್ರೀತ್ಯುತ್ಫುಲ್ಲ ದೃಶೋ ಬಲಾಗ
उत्तस्थुर्युगपत्सर्वाः तन्मग ಪ್ರಾಣಮಿವಾಗತಂ. ಪರಮಾತ್ಮ ಇಳಿದ, ಇವರು ಎದ್ರು, ಆಚಾರ್ಯರು ಬಂದು ಎತ್ತಲ್ಲ. ಪರಮಾತ್ಮ ಇಳಿದ ಕೂಡಲೇ ಅಷ್ಟು ಜನ ಎದ್ರು ಅನ್ನೋದು ಹೇಳ್ತಾರೆ. ಪ್ರಾಣ ಹೋದ ಶರೀರಕ್ಕೆ ಪ್ರಾಣ ಬಂದರೆ ಹಾಗೆ ಹೇಳುತ್ತೋ ತನ್ವಾ ಪ್ರಾಣಮಿವಾಗತಂ. ನಮ್ಮ ಪ್ರಾಣೇಶ್ವರ ಬಂದ, ಇನ್ನು ಕೂತಿರೋದುಂಟ ನಾವು ಅಂತ ಎಲ್ಲರೂ ಎದ್ದು ನಿಂತ್ಕೊಂಡು ನಾವು ಹೆಂಗೆ ನಿಂತು ಇಂಥ ಕಥಾಭಾಗವನ್ನು ಯಥಾಮತಿಯಾಗಿ ನಿಜವಾಗಿಯೂ ನನಗೆ ತೃಪ್ತಿ ಆಗಲಿಲ್ಲ. ತೃಪ್ತಿ ಆಗುವಷ್ಟು ಹೇಳೋಕ್ಕೂ ಆಗೋದೂ ಇಲ್ಲ. ಇದು ಸುಮ್ಮನೆ ಒಳ್ಳೆ ಪ್ರೇಮಿಗಳೇ ಕೂತ್ಕೋಬೇಕು, ಆ ಪ್ರೇಮವನ್ನು ಹೇಗೆ ಹೇಳ್ಬೋದು ಅಂತ ಹೇಳಬೇಕು, ಆವಾಗ ಅದರ ಸೌಂದರ್ಯ ಸಿಗುತ್ತೆ. ಅಂಥ ಸಕಲ ಜನರನ್ನು ಸಕಲ ಭೂತಗಳನ್ನು ಪ್ರೇಮಿಸುವ ಆ ಪರಮಾತ್ಮನ ಪ್ರೇಮ ನಿಮಗೆ ಯಾವಾಗಲೂ ಸಿಗಲಿ. ಜಗತ್ತೇ ಸುಂದರವಾಗಿರಲಿ, ಜಗತ್ತನ್ನೇ ಸುಂದರವಾಗಿ ನೋಡುವ ನಿಮ್ಮ ನೋಟ ನಿಮ್ಮನ್ನೂ ಸುಂದರವಾಗಿ ಮಾಡುತ್ತೆ. ಯಾವ ವಯಸ್ಸಿನ ನಿಯಮವೂ ಇಲ್ಲ, ಯಾವ ಕುಲಧರ್ಮದ ನಿಯಮವೂ ಇಲ್ಲ. ಎಲ್ಲರೂ ಯಾವಾಗಲೂ ಸುಂದರವಾಗಿರಬೇಕು, ಎಲ್ಲರೂ ಭಗವತ್ ಪ್ರೇಮಿಗಳಾಗಬೇಕು ಅಂತ ಹೇಳ್ತಾ ಮಂಗಳವನ್ನು. ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇನ್ನರಃ ಕಸ್ಮೈ ಯೇನ ವಿಭಾಸಿತೋಯಮತುಲೋ ಜ್ಞಾನಪ್ರದೀಪಃ ಪುರಾ ತದ್ರೂಪೇಣ ಚ ನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣಾ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರಾತಾಯ ಕಾರುಣ್ಯತಃ ತಚ್ಛುದ್ಧಂ ವಿಮಲಂ ವಿಶೋಕಮೃತಂ ಸತ್ಯಂ ಪರಂ ಧೀಮಹಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯ ಇದಂ ಕೃಪಯಾ ತಸ್ಮೈ ವ್ಯಾಜಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ ಸಂಸಾರ ಸತ್ಪದಷ್ಟಂ ಯೋ ವಿಷ್ಣುರಾಧಮಮೋಮುಚತ್ ಭವೆ ಭವೆ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವಂ ನೋ ಯತಃ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ. ಪರಮಾತ್ಮನ ಪ್ರೇಮ ಹೆಚ್ಚು, ಗೋಪಿಕಾಸ್ತ್ರೀಯರ ಪ್ರೇಮ ಹೆಚ್ಚು. ಪರಮಾತ್ಮನಂತ ನಮಗೂ ಜಗತ್ತನ್ನು ತಿಳಿಸೋಕ್ಕಾಗತ್ತ? ಈ ಪ್ರಶ್ನೆಗಳಿಗೆ ನಿಮ್ಮ ಹೃದಯದಲ್ಲಿ ನೀವೇ ಉತ್ತರ ಕಂಡುಕೊಳ್ಳಿ. ಉತ್ತರ ನನಗೆ ಕೇಳಬೇಕು, ಕೇಳೋಕೆ ಇಷ್ಟ ಇಲ್ಲ, ಹೇಳೋಕ್ಕಾಗಲ್ಲ. ಸುಖಿನೋ ಭವಂತು.